ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೆರೋಳಿ. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿನವನ್ನ ಆಚರಣೆ ಮಾಡಲಾಯಿತು. ದಿನಾಂಕ 30 ಜನವರಿ 2025ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿನವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಬಾಬುರಾವ್ ಜಹಾಗೀರ್ದಾರ್, ಸೋಮಶೇಖರ್ ಹಿರೇಮಠ್, ಈರಣ್ಣ ಪಾಟೀಲ್ ಝಳಕಿ, ಧರ್ಮರಾಜ್ ಹೆರೂರ್, ಮೋದಿನ್ ಪಟೇಲ್, ಅಪ್ಪಾರಾವ್, ಸಾಜಿದ್ ಅಲಿ ರಂಜೋಳಿ, ಮಲ್ಲಿಕಾರ್ಜುನ್ ಸಗರ್, ತುಕಾರಾಮ್, ಸವಿತಾ ಹನುಮಂತವಂಟಿ, ಅಮೀನಾ ಪಟೇಲ್, ಫಾತಿಮಾ ಶೇಖ್, ಶೇಖ್ ಸಿಮಿಯಾನ್, ಅನಿತಾ ಕಾರ್ಬಾ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧೀಜಿ ಅವರು ಗುಜರಾತದಲ್ಲಿ ಪೋರ್ಬಂದರ್ ಊರಾಗ ಹುಟ್ಟುಕೇಸಿ ಭಾರತ ದೇಶದಲ್ಲಿ ತನ್ನೆಲ್ಲ ಶಿಕ್ಷಣ ಮುಗಿಸ್ಕೇಸಿ ಅವರು ಇಂಗ್ಲೆಂಡ್ಗೆ ಹೋದರು. ಅಲ್ಲಿ ಇಂಗ್ಲೆಂಡಲ್ಲಿ ಅವರು ಉಚ್ಚ ಶಿಕ್ಷಣ ತಗೊಂಡ್ಕೇಸಿ ಅಲ್ಲಿ ಅವ್ರು ಭಾರತಕ್ಕೆ ಬರೋ ಮುಂದೆ ನೋಡಿದ್ರು ಈ ಭಾರತದ ಪರಿಸ್ಥಿತಿ ಭಾಳ ಖರಾಬಿದೆ. ಅದೇ ವೇಳಕ್ಕೆ ಆಫ್ರಿಕಾದಲ್ಲಿ ಪರಿಸ್ಥಿತಿ ಭಾಳ ಖರಾಬಿತ್ತು. ಆ ಆಫ್ರಿಕಾದಲ್ಲಿ ಅವರು ಹೋಗ್ಕೇಸಿ ಅಲ್ಲಿದು ಪರಿಸ್ಥಿತಿ ನಿರೀಕ್ಷಣೆ ಮಾಡ್ಬೇಕಂತ ಕೇಸಿ ಅವ್ರು ಹೊಂಟಿದ್ರು. ಆ ವೇಳಕ್ಕೆ ಅವ್ರ ಜೀವನದಲ್ಲಿ ಒಂದು ಘಟನೆ ನಡೀತು. ಅವರು ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದು ಕೇಸಿ ಟ್ರೈನ್ದಾಗ ಹೋದರು. ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೂತಿದ್ದ. ಅವ್ರಿಗೆ ನೋಡ್ಕೇಸಿ ಅವ ಏನಂದ, ಈ ನೀ ಬ್ಲ್ಯಾಕ್ ಮನುಷ್ಯ ಇದ್ದಿ, ಇಂಡಿಯನ್ ಮನುಷ್ಯ ಇದ್ದಿ, ನೀ ನಮ್ಮ ಪಕ್ಕದಲ್ಲಿ ಕೂಡೋದ್ರಿಂದ ಅಧಿಕಾರಿ ಇಲ್ಲ ಅಂತ ಕೇಸಿ ಅವ್ರ ಸಾಮಾನೆಲ್ಲ ಒಗೆದು ಕೇಸಿ ಅವ್ರಿಗೆ ತೆಳಗೆ ನುಗ್ಗಿಸಿದ್ರು. ಇದು ಎಲ್ಲ ನೋಡ್ಕೇಸಿ ಅವ್ರಿಗೆ ಭಾಳ ಮನಸ್ತಾಪ ಆಯಿತು. ಇದೇ ಇಲ್ಲಿ ಸ್ಥಿತಿ ಇದ್ದರೆ ನಮ್ಮ ಇಂಡಿಯಾದಾಗ ಏನಿದೆ ಅಂತ ಕೇಸಿ ಅವರು ಅಲ್ಲಿ ಹೋಗಿ ಕೇಸಿ ಸತ್ಯಾಗ್ರಹ ಮುಗಿಸ್ಕೇಸಿ ಇಂಡಿಯಾದಾಗ ಬಂದು ಕೇಸಿ ನೋಡ್ತಾರೆ. ಇಂಡಿಯಾದಲ್ಲಿ ಜನಕ್ಕೆ ತಿನ್ನಕ್ಕೂ ಏನು ಊಟ ಇಲ್ಲ. ಇಲ್ಲಿದ ಪರಿಸ್ಥಿತಿ ನೋಡ್ತಾರೆ. ಅವ್ರಿಗೆ ಜನ ಬಲ್ಲಿ ಉಳ್ಳಕ್ಕೆ ಬೆಟ್ಟ ಇಲ್ಲ. ಇಂಥ ಪರಿಸ್ಥಿತಿ ನೋಡ್ಕೇಸಿ ಅವ್ರು ಅಂತಾರೆ, ಹೀಗೆ ಹಿಂಗೆ ಇದ್ರೆ ನಾವು ಭಾಳ ನಮಗೆ ತ್ರಾಸ ಆಗ್ತದೆ ಅಂದ್ಕೇಸಿ ಅವರು ವಿಚಾರ ಮಾಡ್ಕೇಸಿ ಒಂದು ಸತ್ಯಾಗ್ರಹ ಮಾಡ್ಬೇಕಂತ ಕೇಸಿ ಅವರು ಭಾರತದಲ್ಲಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು. ಅವ್ರು ಸತ್ಯಾಗ್ರಹ ಮಾಡೋ ಮುಂದೆ ಅವ್ರು ಒಬ್ಬರೇ ಇದ್ದರು. ಹಿಂದಾಗಡಿ ಒಬ್ಬರೊಬ್ಬರು ಜಮಾಯಿಸ್ಕೇಸಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಅವ್ರ ಜೊತೆಯಲ್ಲಿ ಹಾಕೇಸಿ ಅವ್ರು ಸತ್ಯಾಗ್ರಹ ಮಾಡಿದ್ರು. ಈ ಸತ್ಯಾಗ್ರಹ ನೋಡಿಕೇಸಿ ಬ್ರಿಟಿಷ್ದವರು ಅಂದರು ಇದು ಭಾಳ ಇದು ಆಗ್ತದೆ ಅಂದ್ಕೇಸಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ರು. ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವ್ರ ಜೀವನ ಅರ್ಧ ಜೀವನ ಮಹಾತ್ಮ ಗಾಂಧಿ ಅವ್ರ ಜೊತೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ನಮ್ಮ ಕಾಂಗ್ರೆಸ್ ಲೀಡರ್ ಅವ್ರ ಜೊತೆಯಲ್ಲಿ ಇದ್ಕೇಸಿ ಅವರು ಸತ್ಯಾಗ್ರಹ ಮಾಡಿಕೇಸಿ ನಮ್ಮ ಭಾರತ ದೇಶ 1947ದಾಗ ಸ್ವತಂತ್ರ ಮಾಡಿದ್ರು. ಅವ್ರು ಸ್ವತಂತ್ರ ಆದಮೇಲೆ ಅವರು ಅಂದರು ನಾ ಯಾವ್ದು ನಮಗೆ ಪೋಸ್ಟ್ ಬೇಕಾಗಿಲ್ಲ ಅಂದ್ಕೇಸಿ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಮೊದಲನೇ ಪ್ರಧಾನ ಮಾಡ್ಯಾರ. ಅವ್ರ ಹೆಸರು ನಮ್ಮ ಭಾರತ ದೇಶ ಒಳಗೆ ಎಲ್ಲ ಪೂರ ವಿಶ್ವದೊಳಗೆ ಅವರು ಭಾಳ ಪ್ರಸಿದ್ಧ ಆಗ್ಯಾರ ಮಹಾತ್ಮ ಗಾಂಧಿಯವರು. ಅವರು ಹಿಂಸದಾಗ ಅವರು ಒಪ್ಪಿಗೆ ಇದ್ದಿಲ್ಲ ಅಂದ್ಕೇಸಿ ಅವ್ರು ಅಹಿಂಸೆಯಿಂದ ಸತ್ಯಾಗ್ರಹ ಮಾಡಿಕೇಸಿ ಭಾರತ ದೇಶಕ್ಕೆ ಅವರು ಸ್ವತಂತ್ರಿಸಿಕೊಟ್ಟಾರ. ಆ ಸ್ವತಂತ್ರದಲ್ಲಿ ಇವತ್ತು ನಾವು ಬದುಕಲಾಕತ್ತೀವಿ. ಅವ್ರ ಹೆಸರು ಬಾಪೂಜಿ ಅಂತ ಕರೀತಾರೆ. ಅವ್ರಿಗೆ ಮಹಾತ್ಮ ಗಾಂಧಿ ಪದವಿ ಕೊಟ್ಟಾರ. ಅವ್ರ ಹೆಸರಿನಿಂದ ಇವ ಪೂರ ದೇಶ ಎಲ್ಲ ಮಹಾತ್ಮ ಗಾಂಧೀಜಿ ಇವತ್ತು
ಪುಣ್ಯತಿಥಿಯನ್ನು ಆಚರಿಸಿದ್ದಾರೆ. ನಾವು ನಮ್ಮ ಕಾಂಗ್ರೆಸ್ ಆಫೀಸ್ದಲ್ಲಿ ನಾವು ಪುಣ್ಯತಿಥಿ ಆರಿಸ್ಲಾಕತ್ತೀವಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 77ನೇ ಪುಣ್ಯ ದಿನ ಆಚರಣೆಯನ್ನು ನಮ್ಮ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆಫೀಸಿನಲ್ಲಿ ಆಚರಿಸಿದ್ದೇವೆ. ಹಾಗೂ ಅವರು 78ನೇ ವಯಸ್ಸಿನಲ್ಲಿ ನಿಧನರಾಗಿದ್ದರು. ಇವರು ದೀನ ದಲಿತರು, ಅಲ್ಪಸಂಖ್ಯಾತರ, ಹಿಂದುಳಿದವರ, ಕಡು ಬಡವರು, ಕೂಲಿ ಕಾರ್ಮಿಕರ ಬಗ್ಗೆ ಅಪಾರ ಕಾಳಜಿ ಉಳ್ಳವರಾಗಿದ್ದರು. ಬ್ರಿಟಿಷರಿಂದ ಭಾರತ ದೇಶದ ಸ್ವತಂತ್ರ ಪಡೆಯುವ ಹೋರಾಟದಲ್ಲಿ ಇವರು ಶಾಂತಿ ಮಂತ್ರದ ಮೂಲಕ ನೇತೃತ್ವ ವಹಿಸಿಕೊಂಡು ಹೋರಾಡಿದರು. ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರಿಗೆ ಇವರು ಸಿಂಹ ಸ್ವಪ್ನವಾಗಿದ್ದರು. ಭಾರತ ದೇಶದ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಭಾರತಕ್ಕೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟರು. ಜನವರಿ 30ರಂದು ಇವರ ಪುಣ್ಯ ದಿನವನ್ನು ಇಡೀ ಭಾರತದಲ್ಲಿ ಆಚರಿಸುತ್ತಿದ್ದೇವೆ. ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯ್ ಪಾಟೀಲ್ ಅವರ ನೇತೃತ್ವದಲ್ಲಿ 51 ಜನ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು, ಪೆನ್, ನೋಟ್ಬುಕ್ ಮತ್ತು ಕಿಟ್ಗಳನ್ನು ವಿತರಿಸುವ ಮೂಲಕ ವಿಶೇಷವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಜನ್ಮದಿನವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅಭಿಮಾನಿ ಬಳಗದ ವತಿಯಿಂದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಜಿ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಉದಯ್ ಪಾಟೀಲ್ ಅವರ ನೇತೃತ್ವದಲ್ಲಿ 51 ಜನ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶ್ರೀ ಯಲ್ಲಾಲಿಂಗ ನಿರ್ಗತಿಕ ಮಕ್ಕಳ ಕುಟೀರ ಕೋಟ್ನೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ಹಾಗೂ ನೋಟ್ಬುಕ್ ಮತ್ತು ಕಿಟ್ಗಳನ್ನು ನೀಡುವ ಮುಖಾಂತರ ವಿಶೇಷವಾಗಿ ಮಕ್ಕಳೊಂದಿಗೆ ಆಚರಣೆ ಮಾಡಲಾಯಿತು. ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯ್ ಪಾಟೀಲ್ ಮತ್ತು ಶ್ರೀಧರ್ ನಾಗನಹಳ್ಳಿ, ಮಹೇಶ್ ಪಾಟೀಲ್, ಗುರುರಾಜ್ ನಾಟಿಕಾರ್, ಸಚಿನ್ ನಾಯಕ್, ಅಶೋಕ್ ರೆಡ್ಡಿ, ಜಗನ್ ಹೊಸಮನಿ, ಮಲ್ಲಿಕಾರ್ಜುನ್ ಪಾಟೀಲ್, ದೀಪಕ್ ಬಬಲಾದ್, ರವಿ ಸೂರ್ಯವಂಶಿ, ಜಾವಿದ್ ಪಟೇಲ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳಿಗೆ ಮತ್ತು ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾಪಿ, ಪೆನ್ನು ಮತ್ತು ಉಡುಗೆ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹುಟ್ಟುಹಬ್ಬವನ್ನು ನಾವು ವಿಶೇಷವಾಗಿ ನಮ್ಮ ಹಬ್ಬವನ್ನು ಎಂದು ಆಚರಿಸಿದೆ. ಆ್ಯಕ್ಚುಲಿ ನಮ್ಮ ಸಾಹೇಬರು ಪ್ರತಿ ವರ್ಷ ಕಲಬುರಗಿಯಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿದ್ರು. ಈ ಸಲ ಶಿರ್ಡಿಗೆ ಹೋಗಿ ಆಚರಿಸ್ಕೊಳ್ಳೋಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಉದಯಣ್ಣವರು ಎಲ್ಲರೂ ನಾವು ಮಾತಾಡಿ ಅವ್ರು ಕರೆ ಮಾಡಿ ಈ ಥರ ಮಾಡೋ ಒಳ್ಳೆ ಪ್ಲಾನ್ ಇದೆ, ಬಡ ಹುಡುಗರಿಗೆ ಒಳ್ಳೆಯದಾಗುತ್ತೆ. ಬಸವ ಅಂಬೇಡ್ಕರ್ ಅವರನ್ನ ನನ್ನ ಮನದಲ್ಲಿ ನೆನೆಯುತ್ತಾ ಇಂದು ನಮಗೆ ಬಹಳ ಒಂದು ಸಂತೋಷದ ದಿನ. ಯಾಕಪ್ಪ ಅಂತಂದರೆ ಈ ಒಂದು ಸಂತೋಷದ ದಿನದ ಜೊತೆಗೆ ನಮಗೆ ಒಂಥರ ಹಬ್ಬದ ವಾತಾವರಣ. ಕಾರಣ ಏನಪ್ಪ ಅಂತಂದರೆ ಅಜಾತ ಶತ್ರು ದಿವಂಗತ ಎನ್ ಧರ್ಮಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಸುಪುತ್ರರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಈ ಒಂದು ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕುಟೀರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಸಾಹೇಬರು ಹುಟ್ಟುಹಬ್ಬ ಬೇರೆ ಎಲ್ಲೆಲ್ಲೋ ಮಾಡ್ಬೋದಾಗಿತ್ತು, ಇಲ್ಲೇ ಯಾಕಂತ ಒಂದು ಪ್ರಶ್ನೆ ಬಂದಾಗ ಇದಕ್ಕೊಂದು ಇತಿಹಾಸ ಇದೆ. ಸಿದ್ದರಾಮೇಶ್ವರ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕುಟೀರ ಒಂದು ಸಂಸ್ಥೆಯನ್ನ ಅಜಾತ ಶತ್ರು ದಿವಂಗತ ಧರ್ಮಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಸಾಹೇಬರು ಈ ಸ್ಕೂಲನ್ನು ಹುಟ್ಟಿಸಿದ್ದು ಕೂಡ ಅವರೇ. ಈ ಸ್ಕೂಲ್ ಹುಟ್ಟಿಸಿ ಬೆಳೆದಂಥವರು ಧರ್ಮಸಿಂಗ್ ಸಾಹೇಬರು. ಇವತ್ತು
ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳು, ಅವರ ಮಾರ್ಗದರ್ಶನ ನಮ್ಮ ಜೊತೆಗಿದೆ. ಕಾರಣಾಂತರದಿಂದ ಬೇರೆ ಎಲ್ಲೂ ಮಾಡದೆ ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಒಂದೇ ಒಂದು, ತಂದೆ ಹುಟ್ಟಿಸಿದಂಥ ಶಾಲೆಯನ್ನು ತಂದೆಗೆ ತಕ್ಕ ಮಗನಾಗಿರುವಂತಹ ಜನಪ್ರಿಯ ಶಾಸಕರು, ಮುಗ್ಧ ಮನಸ್ಸಿನ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಸಾಹೇಬರು ಈ ಸ್ಕೂಲನ್ನು ಬೆಳೆಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಒಂದು ಶಾಲೆಯಲ್ಲಿ ನಾವು ಈ ಒಂದು ಹುಟ್ಟುಹಬ್ಬವನ್ನು ಬಹಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ಒಂದು ಹುಟ್ಟುಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು 51ನೇ ಹುಟ್ಟುಹಬ್ಬ. ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಮುತ್ತೈದರನ್ನ ಒಂದು 51 ಮುತ್ತೈದರನ್ನ ಉಡಿ ತುಂಬುವ ಕಾರ್ಯಕ್ರಮ, ಅದ್ರ ಜೊತೆಗೆ ಈ ನಿರ್ಗತಿಕ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ ಕೊಡುವ ಒಂದು ಕಾರ್ಯಕ್ರಮ, ಹಣ್ಣು ಹಂಪಲ ಹಂಚುವಂಥ ಒಂದು ಕಾರ್ಯಕ್ರಮ, ಅದ್ರ ಜೊತೆಗೆ ಇವತ್ತು ಈ ಒಂದು ಹುಟ್ಟುಹಬ್ಬದ ವಿಶೇಷತೆಯನ್ನು ಮಕ್ಕಳಿಗೆ ಸಿಹಿ ತಿನ್ನಿಸುವ ಮೂಲಕ, ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇದೇ ಶಾಲೆಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಂದು ವಿಷಯ ಏನಪ್ಪ ಅಂತಂದರೆ, ನಾವು ಕೂಡ ಒಂದು 18 ವರ್ಷದಿಂದ ನಾನು ಸಾಹೇಬ್ರ ಫಾಲೋವರ್. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಿರುವಂತಹ ಕೆಲಸವನ್ನು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಮಾಡಿದ್ದಾರೆ. ತಂದೆಗೆ ತಕ್ಕ ಮಗ. ಸೊ ಹೀಗಾಗಿ ಬೆಳೆಸ್ಬೇಕಂತ ನಾವು ಸಾಹೇಬರು ಕೂಡ ಮಾತಾಡಿಬಿಟ್ಟು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಿರ್ಗತಿಕ ಮಕ್ಕಳನ್ನು ಈ ಶಾಲೆಗೆ ಸೇರ್ಪಡೆ ಮಾಡೋದ್ರ ಮೂಲಕ ಇವರ ಒಂದು ವಿದ್ಯಾಭ್ಯಾಸ ಆಗಲಿ, ಇವರ ಬೆಳವಣಿಗೆಗೋಸ್ಕರ ನಾವೆಲ್ಲ ಸತತವಾಗಿ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ನಿತಿನ್ ಗುತ್ತೇದಾರ್ ಅವರು ಅಲ್ಲಂಪಲ್ಲಿ ಕೂಡ ಈ ಒಂದು ಬಿಲ್ಡಿಂಗ್ಗೋಸ್ಕರ ಅವರು ಕೂಡ ಫಂಡ್ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಸಾಹೇಬರಿಗೆ ಮನವೊಲಿಸಿ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡುವಗೋಸ್ಕರ ನಾವು ಹೊರತ ಕೇಳ್ತೀವಿ. ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರಿನಲ್ಲಿ 3.5 ಕೋಟಿ ರೂಪಾಯಿ ಶಿಷ್ಯ ವೇತನ ನೀಡಲಾಗುತ್ತಿದೆ ಎಂದು 8ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ತಿಳಿಸಿದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡಲು ಅವಕಾಶ ದೊರೆಯಲಿ ಎಂದು 9ನೇ ಪೀಠಾಧಿಪತಿಯಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಹೆಸರಿನಲ್ಲಿ 3.5 ಕೋಟಿ ಶಿಷ್ಯ ವೇತನ ಕೊಡುವುದರಿಂದ 120 ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಲ್ಲಿ 2 ವರ್ಷಗಳ ಕಾಲ ಅಧ್ಯಯನ ಮಾಡಲು ಅವಕಾಶ ದೊರೆಯಲಿದೆ. ಈ ಸ್ಕಾಲರ್ಶಿಪ್ ಪಡೆಯುವ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಪ್ರವೇಶ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು ಪಡೆದು ಉತ್ತೀರ್ಣ ಆಗಬೇಕು. ಪ್ರವೇಶ ಪರೀಕ್ಷೆಯಲ್ಲಿ ಟಾಪ್ ಬಂದ 40 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಹಾಗೂ ಕಾಲೇಜಿನ ಶುಲ್ಕದಿಂದ ವಿನಾಯಿತಿ ನೀಡಲಾಗುತ್ತದೆ. ನಂತರದ 40 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಹಾಗೂ ಕಾಲೇಜಿನ ಶುಲ್ಕದ ಅರ್ಧದಷ್ಟು ಭಾಗ ಮಾತ್ರ ಪಾವತಿಸಬೇಕಾಗುತ್ತದೆ. ಇನ್ನುಳಿದ 40 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಹಾಗೂ ಕಾಲೇಜಿನ ಶುಲ್ಕದ 25 ಭಾಗದಷ್ಟು ಮಾತ್ರ ಪಾವತಿಸಬೇಕಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದ ಬಡವರಾಗಿದ್ದ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆದು ಉತ್ತಮ ರ್ಯಾಂಕ್ ಪಡೆದು ದೇಶದ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟು ಪಡೆಯಲು ಸಾಧ್ಯ ಆಗಿದೆ. ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ ಹಲವಾರು ವಿದ್ಯಾರ್ಥಿಗಳು IAS, IPS, RBI, KS ಹಾಗೂ ಆರ್ಮಿ ಆಫೀಸರ್ ಮತ್ತು ನೇವಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. SBR ವಸತಿ ಪಬ್ಲಿಕ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಅಧ್ಯಯನ ಮಾಡಲು ಬಂದಿರುವ ವಿದ್ಯಾರ್ಥಿಗಳಿಗೆ ದುಡಿಮೆಯ ಮಹತ್ವ ಹಾಗೂ ಜೀವನ ಮೌಲ್ಯಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಶ್ರಮಮೇವ ಜಯತೆಯಂತೆ ಈ ಸಂಸ್ಥೆಯಲ್ಲಿ ಗುರು ಮತ್ತು ಶಿಷ್ಯರು ಕೂಡಿಕೊಂಡು ಕಾಯಕದಲ್ಲಿ ಮಗ್ನರಾಗಿ ಇರುವುದರಿಂದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ಮಾಣವಾಗುತ್ತಿದೆ. ಶರಣಬಸವೇಶ್ವರರ ಅಪಾರ ಶಕ್ತಿ ಅರಿತವರು ಈ ಸಂಸ್ಥೆಯ ಗೌರವ ಹೆಚ್ಚಿಸುವ ನಿಟ್ಟಿನಲ್ಲಿ ಪರಿಶ್ರಮ ಮಾಡುತ್ತಾ ಬಂದಿದ್ದಾರೆ. ಎಲ್ಲಾ ಕುಟುಂಬಗಳಲ್ಲಿ ಜನಿಸಿದ ಮಕ್ಕಳು ಮೂಲತಃ ಜಾಣರಾಗಿರುತ್ತಾರೆ, ಆದರೆ ಅವರಿಗೆ ಉತ್ತಮ ವಾತಾವರಣ ದೊರೆಯುವುದಿಲ್ಲ. ಅಂತಹ ಬುದ್ಧಿವಂತ ಮಕ್ಕಳಿಗೆ ಶರಣರ ಆಶ್ರಯದಲ್ಲಿ ಅಭ್ಯಾಸ ಮಾಡಲು ಈ ಸ್ಕಾಲರ್ಶಿಪ್ ಮೂಲಕ ಅವಕಾಶ ದೊರೆಯಲಿದೆ. SBR CET 2025, SBR ಕಾಲೇಜ್ ಎಂಟ್ರೆನ್ಸ್ ಟೆಸ್ಟ್ CBSE ಮತ್ತು ICSE ಬೋರ್ಡ್ಗಾಗಿ ದಿನಾಂಕ 6ನೇ ಏಪ್ರಿಲ್ 2025 ರವಿವಾರದಂದು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ನಡೆಯಲಿದೆ. ಏಪ್ರಿಲ್ 4ರವರೆಗೆ ಆನ್ಲೈನ್ ರಿಜಿಸ್ಟ್ರೇಷನ್ ತೆರೆದಿರಲಿದೆ. ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗಾಗಿ ದಿನಾಂಕ 13ನೇ ಏಪ್ರಿಲ್ 2025 ರವಿವಾರ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದ್ದು, ಏಪ್ರಿಲ್ 11ರವರೆಗೆ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬಹುದು. ಎಂಟ್ರೆನ್ಸ್ ಟೆಸ್ಟ್ ಪರ್ಟಿಕ್ಯುಲರ್ಸ್ ನಲ್ಲಿ ಸಿಲೆಬಸ್, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್, CBSE ಗ್ರೇಡ್ 10 ಅಥವಾ ಕರ್ನಾಟಕ
ಕರ್ನಾಟಕ ಸ್ಟೇಟ್ SSLC ಬೋರ್ಡ್ ಕ್ವಶನ್ ಪೇಪರ್ ಡೀಟೇಲ್ಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಪೆನ್ ಮತ್ತು ಪೇಪರ್ ಬೇಸ್ಡ್ ಕನ್ನಡ ಮತ್ತು ಇಂಗ್ಲಿಷ್ ಸ್ಟೇಟ್ ಬೋರ್ಡ್, CBSE ಮತ್ತು ICSE ಗಾಗಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ನಡೆಯಲಿದೆ. ಅಲೋಕೇಶನ್ ಆಫ್ ಕ್ವಶನ್ಸ್ ನಲ್ಲಿ ಫಿಸಿಕ್ಸ್ 25 ಪ್ರಶ್ನೆಗಳು, ಕೆಮಿಸ್ಟ್ರಿ 25, ಮ್ಯಾಥಮೆಟಿಕ್ಸ್ 25 ಮತ್ತು ಬಯಾಲಜಿ 25 ಪ್ರಶ್ನೆಗಳು ಇರಲಿವೆ. ಮಾರ್ಕಿಂಗ್ ಮೆಕ್ಯಾನಿಸಂ ನಲ್ಲಿ ಕರೆಕ್ಟ್ ಆನ್ಸರ್ ಗೆ +4 ಮಾರ್ಕ್ಗಳು, ರಾಂಗ್ ಆನ್ಸರ್ ಗೆ -1 ಮಾರ್ಕ್ ನಿಗದಿಪಡಿಸಲಾಗಿದೆ. 120 ನಿಮಿಷ ಅಂದರೆ 2 ಗಂಟೆಗಳ ಕಾಲ ಈ ಪರೀಕ್ಷೆಯ ಅವಧಿಯನ್ನ ನಿಗದಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಲಕ್ಷ್ಮೀಪುತ್ರ RK ಸೆಲ್ ನಂಬರ್ 9886319125, ಹನುಮಂತ PG ಸೆಲ್ ನಂಬರ್ 9986523757 ಮತ್ತು ಮಲ್ಲಿಕಾರ್ಜುನ್ B ಸೆಲ್ ನಂಬರ್ 9900951717 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಇಂದು ದಾಸೋಹ ಮಹಾಮನೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ, 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಉಪಸ್ಥಿತರಿದ್ದರು. 1993ರಲ್ಲಿ ಪ್ರಾರಂಭಗೊಂಡ ನಮ್ಮ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ QC ಕಾಲೇಜಿನ ಇಲ್ಲಿವರೆಗೆ ಬಹಳ ಅಂದರೆ ಸಣ್ಣ ಪ್ರಮಾಣದಿಂದ ಪ್ರಾರಂಭವಾಗಿ ಈಗ ಎಲ್ಲ ದೇಶದಲ್ಲಿ ಎಲ್ಲ ಕಡೆನೂ ಪರಿಸರ ಅಂದರೆ ಹೋಗುವಂಥ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ ನಮ್ಮ QC ಕಾಲೇಜಿನಲ್ಲಿ. ಅದರಲ್ಲಿ ನಾವು ನೀಟ್ನಲ್ಲಿ ಭಾಳ ಮೊದಲು CET ಇತ್ತು, ಈಗ ನೀಟ್ ಆಗಿದೆ. ನೀಟಿನಲ್ಲಿ ಭಾಳ ಹೆಚ್ಚಿನ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ನಾವು ಒತ್ತು ಕೊಟ್ಟಿರೋದಂದ್ರೆ ಈ ಭಾಗದ ಮಕ್ಕಳಿಗೆ ನೀಟು. ಅದ್ರ ನಂತರ JW ಕೂಡ ನಾವು 4-5 ವರ್ಷದಿಂದ ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ಮಕ್ಕಳು JW ಕೂಡ ಒಳ್ಳೆಯ ರೀತಿಯಿಂದ ಸ್ಕೋರನ್ನು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಒಂದು 10 ವರ್ಷ ಆಯಿತು. ಸ್ಕಾಲರ್ಶಿಪ್ ಅಂದರೆ 5 ಮಕ್ಕಳಿಂದ ಪ್ರಾರಂಭ ಆಗಿ ಸ್ಕಾಲರ್ಶಿಪ್ ಈಗ ನಾವು 120 ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಪಾಜಿಯವರು ನಮ್ಮ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರು ಮೇಲೆ 3.5 ಕೋಟಿ ಸ್ಕಾಲರ್ಶಿಪ್ ಕೊಡಬೇಕಂತ ನಿರ್ಣಯ ಮಾಡಿದ್ದಾರೆ. ನಮ್ಮ NS ದೇವರಗಾರ್ ಸರ್ ಅವರು ಮತ್ತು ಅಪ್ಪಾಜಿಯವರು ಕೂಡಿ 3.5 ಕೋಟಿ ನಮ್ಮ ವಿದ್ಯಾರ್ಥಿಗಳು 120 ವಿದ್ಯಾರ್ಥಿಗಳಿಗೂ ಅದರ ಲಾಭವನ್ನು ಪಡೀತಾರೆ. ಪ್ರತಿಭಾವಂತ ಮಕ್ಕಳು ಯಾರಿಗೂ ಅಂದರೆ ರೂರಲ್ ಏರಿಯಾದಿಂದಲೂ ಜಾಸ್ತಿ ತೊಗೊಳ್ತಾರೆ. ಯಾರಿಗೂ ಅವ್ರಿಗೆ ಹಣ ಕಟ್ಟೋದು ಆಗೋದಿಲ್ಲ. ಅದು ಅವ್ರಿಗೆ ಭಾಳ ಇದು ಒಂದು ದೊಡ್ಡ ಬೆನಿಫಿಟ್ ಅವರಿಗೆ. ಮತ್ತು ಸ್ಪೆಷಲಿ ನೀಟ್ ಯಾರು ಕೋಚಿಂಗ್ ಬೇಕಂದರೆ ಈ ಭಾಗಕ್ಕೆ ಮಕ್ಕಳು ಡಾಕ್ಟರ್ ಆಗ್ಬೇಕಂತ ಯಾರಾಗ್ತಾರೆ ಅವ್ರಿಗೆ ಹೆಚ್ಚಿಗೆ ಭಾಳ ಅದರ ಲಾಭವನ್ನು ಪಡೀತಾರೆ. ಅದಕ್ಕೋಸ್ಕರ 2 ನಾವು ಹಂತದಲ್ಲಿ ನಾವು ಎಕ್ಸಾಮ್ಗಳು ಮಾಡ್ತಾಯಿದ್ದೀವಿ. 6ನೇ ತಾರೀಕು ಏಪ್ರಿಲ್ ಮತ್ತು 13 ತಾರೀಕು. 6ನೇ ತಾರೀಕಿಗೂ CBSE ಬೋರ್ಡ್ ಎಕ್ಸಾಮ್, ನಂತರ CBSEದವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಮತ್ತು 13-4 ಏಪ್ರಿಲ್ 16ರಂದು ನಾವು ಸ್ಟೇಟ್ ಸಿಲೆಬಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಡೇಟ್ಗಳು ಘೋಷಣೆ ಮಾಡಿದ್ದಾರೆ ದೇವಕ ಸರ್ ಮತ್ತು ಅಪ್ಪಾಜಿಯವರು ಸೇರಿ. ಅದರ ಜೊತೆಗೆ ತಾವು ಕೂಡ ಇದರ ಬಗ್ಗೆ ನಿಮಗೂ ಲಾಸ್ಟ್ ಟೈಮ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಾಸ್ಟ್ ಟೈಮ್ 90 ಹುಡುಗರು ಇದ್ದರು. ಈ ಸಲ ಮತ್ತು ಅಪ್ಪಾಜಿಯವರ ಆದೇಶ ಮೇಲೆ 120 ಹುಡುಗರು 30 ಹುಡುಗರು ಜಾಸ್ತಿ ಮಾಡಿದ್ದಾರೆ. ಅದರ ಲಾಭ ನಮ್ಮ ಮಕ್ಕಳ ಈ ಭಾಗಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅಂತಲ್ಲ, ಬಟ್ ಯಾರೇ ಎಕ್ಸಾಮ್ ಇದ್ರೂ ರಿಜಿಸ್ಟ್ರೇಷನ್ನು ನಾವು 4 ಅಂದರೆ ಏಪ್ರಿಲ್ 4ರೊಳಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ CBSEದವರಿಗೆ. ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ನಮ್ಮ ಸ್ಟೇಟ್ ಸಿಲೆಬಸ್ ಬೋರ್ಡಿಗೆ 11-4 ಏಪ್ರಿಲ್ 11 ತಾರೀಕು ಇರುತ್ತೆ. ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಎಕ್ಸಾಮ್ ಮಾತ್ರ 6 ಮತ್ತು 13-2 ಅದರಲ್ಲಿ ಎಕ್ಸಾಮ್ ಬರೀಬೇಕು. ಲಾಸ್ಟ್ ಇಯರ್ ಸುಮಾರು 8,000 ಮಕ್ಕಳು ಎಕ್ಸಾಮ್ ಮಾಡಿದ್ದಾರೆ. ಈ ಸಲ ಇನ್ನೂ ಹೆಚ್ಚಿನ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ವಸತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ವತಿಯಿಂದ SBR CET 2024-25 ಈಗಿಂದು ವರದಿ ಇದೆ. ಇದು ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಜನ್ಮ ತಾಳಿದ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗುತ್ತದೆ. ಪೂಜ್ಯ ದೊಡ್ಡಪ್ಪ ಅವರು 100 ವರ್ಷಗಳ ಹಿಂದೆ ಗುಣಮಟ್ಟದ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಕನಸು ಕಂಡು ನನಸಾಗಿಸಲು ಪಟ್ಟ ಶ್ರಮದಿಂದ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಪಾಲಕರಿಗೆ ಹಾಗೂ ದೇಶಕ್ಕೆ ಆಧಾರ ಸ್ತಂಭಗಳು ಆಗಿದ್ದಾರೆ.
ಪೂಜ್ಯ ದೊಡ್ಡಪ್ಪ ಅವರು ಪ್ರಾರಂಭದಲ್ಲೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಿದವರು. ಈ ವಿದ್ಯಾಸಂಸ್ಥೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದ ವಿದ್ಯಾಭಂಡಾರಿ ಡಾಕ್ಟರ್ ಪೂಜ್ಯ ಶರಣಬಸಪ್ಪ ಅವರ ಕೊಡುಗೆ ಅಪಾರ ಇದೆ. ಕಲ್ಯಾಣ ಕರ್ನಾಟಕದ ಮಕ್ಕಳು ಧಾರವಾಡ ಮತ್ತು ಬೆಂಗಳೂರಿಗೆ ಹೋಗಿ ಶಿಕ್ಷಣ ಪಡೆಯುವುದು ಬಹಳ ಕಷ್ಟದ ಸಮಯದಲ್ಲಿ ಇಲ್ಲಿ ಶಾಲಾ ಕಾಲೇಜು ಸ್ಥಾಪಿಸಿದ್ದಕ್ಕಾಗಿ ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ. ಉತ್ತರ ಭಾರತದಲ್ಲಿರುವ ಪ್ರಸಿದ್ಧ ಪಬ್ಲಿಕ್ ಸ್ಕೂಲುಗಳನ್ನು ಕಂಡುಬಂದು 1967ನೇ ಇಸ್ವಿಯಲ್ಲಿ ಶರಣಬಸವೇಶ್ವರ ವಸತಿ ಪಬ್ಲಿಕ್ ಸ್ಕೂಲ್ ಪ್ರಾರಂಭ ಮಾಡಿದ್ದಕ್ಕಾಗಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ವೈದ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ದೇಶದ ಯಾವುದೇ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಾವು ಚಿಕಿತ್ಸೆ ಪಡೆಯಲು ಹೋದಾಗ ಅಲ್ಲಿ ನಮ್ಮ SBRನಲ್ಲಿ ಅಭ್ಯಾಸ ಮಾಡಿದ ಪ್ರಾಚಾರ್ಯರಾದ ದೇವರ್ಕಲ್ ಸರ್ ಮತ್ತು ಅವರ ವಿದ್ಯಾರ್ಥಿಗಳನ್ನು ದೊರೆಯುತ್ತಾರೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರು ಪ್ರಾಚಾರ್ಯರಾದ ದೇವರ್ಕಲ್ ಸರ್ ಅವರು ಗುಣಮಟ್ಟದ ಶಿಕ್ಷಣ ನೀಡಲು ಎಷ್ಟು ದುಡಿದಿದ್ದಾರೆ. ಅವರ ಸಮರ್ಪಣಾ ಮನೋಭಾವ ನೋಡಿ ನಮಗೆ ಅತಿ ಆನಂದವಾಗುತ್ತದೆ. CBSE, ICSE ಹಾಗೂ SLC ವಾರ್ಷಿಕ ಮುಗಿದ ಮೇಲೆ ಈ ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳಲು ನಾವು ನಿರ್ಧರಿಸಿದ್ದೇವೆ. CBSE ಹಾಗೂ ICSE ವಿದ್ಯಾರ್ಥಿಗಳಿಗೆ ದಿನಾಂಕ 6 ಏಪ್ರಿಲ್ 2025 ರಂದು ಈ ಪ್ರವೇಶ ಪರೀಕ್ಷೆ ನಡೆಸಲಾಗುವುದು. SSLC ವಿದ್ಯಾರ್ಥಿಗಳಿಗೆ 13 ಏಪ್ರಿಲ್ 2025 ರಂದು ಪ್ರವೇಶ ಪರೀಕ್ಷೆ ನಡೆಯಲಿದೆ. ಮುಂಬರುವ ಶೈಕ್ಷಣಿಕ ವರ್ಷದ PUC ಪ್ರಥಮ ವರ್ಷಕ್ಕೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೆ ಇದು ಆನಂದದ ಸುದ್ದಿ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡಲು ಅವಕಾಶ ದೊರೆಯಲಿ ಎಂದು ಪೂಜ್ಯರು 9ನೇ ಪೀಠಾಧಿಪತಿಯಾದ ಚಿರಂಜೀವಿ ದೊಡ್ಡಪ್ಪ ಅವರ ಹೆಸರಿನಲ್ಲಿ 3.5 ಕೋಟಿ ಶಿಷ್ಯ ವೇತನ ಕೊಡುವುದರಿಂದ 120 ವಿದ್ಯಾರ್ಥಿಗಳ ಈ ಸಂಸ್ಥೆಯಲ್ಲಿ 2 ವರ್ಷಗಳ ಕಾಲ ಅಧ್ಯಯನ ಮಾಡಲು ಅವಕಾಶ ದೊರೆಯಲಿದೆ. ಈ ಸ್ಕಾಲರ್ಶಿಪ್ ಪಡೆಯುವ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಪ್ರವೇಶ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಬೇಕು. ಪ್ರವೇಶ ಪರೀಕ್ಷೆಯಲ್ಲಿ ಟಾಪ್ ಬಂದ 40 ವಿದ್ಯಾರ್ಥಿಗಳ ಹಾಸ್ಟೆಲ್ ಮತ್ತು ಕಾಲೇಜಿನ ಶುಲ್ಕದಿಂದ ವಿನಾಯಿತಿ ನೀಡಲಾಗುತ್ತದೆ. ನಂತರ 40 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಹಾಗೂ ಕಾಲೇಜಿನ ಶುಲ್ಕ ಅರ್ಧದಷ್ಟು ಭಾಗ ಮಾತ್ರ ಪಾವತಿಸಲಾಗುತ್ತದೆ. ಇನ್ನುಳಿದ 40 ವಿದ್ಯಾರ್ಥಿಗೆ ಹಾಸ್ಟೆಲ್ ಹಾಗೂ ಕಾಲೇಜಿನ ಶುಲ್ಕ 25 ಭಾಗದಷ್ಟು ಮಾತ್ರ ಪಾವತಿಸಲಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದ ಬಡವರಾಗಿದ್ದ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆದು ಉತ್ತಮ ರ್ಯಾಂಕ್ ಪಡೆದು ದೇಶ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟು ಪಡೆಯಲು ಸಾಧ್ಯವಾಗಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ಇರುವ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 3 ರೋಗಿಗಳ ವಿಭಿನ್ನ ಶಸ್ತ್ರಚಿಕಿತ್ಸೆಗಳ ಕುರಿತು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಲಿ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ಇರುವ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಲಿ ಅವರು ದಿನಾಂಕ 30ನೇ ಜನವರಿ 2025 ರಂದು ಮಧ್ಯಾಹ್ನ 12:30 ಗಂಟೆಗೆ ಕರೆದಿದ್ದ ಸುದ್ದಿಗೋಷ್ಠಿಯ ಮೂಲಕ 3 ರೋಗಿಗಳ ವಿಭಿನ್ನ ಶಸ್ತ್ರಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದರು. ಉತ್ತಮ ಪ್ರತಿಕ್ರಿಯೆ ನೀಡಿದರು ಎಂದು ಡಾಕ್ಟರ್ ಪ್ರಶಾಂತ್ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಇತರೆ ಅನೇಕ ಜನ ತಜ್ಞ ವೈದ್ಯರ ತಂಡದವರು ಉಪಸ್ಥಿತರಿದ್ದರು. ಈ ಪ್ರೆಸ್ ಮೀಟ್ ಉದ್ದೇಶ ಏನಂತಂದಿದ್ರೆ, ನಾವು ಹಾಸ್ಪಿಟಲ್ ಓಪನ್ ಮಾಡಿ 10 ತಿಂಗಳಾಗಿದೆ ಸರ್. 10 ತಿಂಗಳಲ್ಲಿ ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 2000 ಇನ್ ಪೇಷಂಟ್ಸ್. ಅಂದರೆ ಅಡ್ಮಿಟ್ ಮಾಡ್ಕೊಂಡು 2000 ಪೇಷಂಟ್ಗಿಂತ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತು 400ಕ್ಕೂ ಹೆಚ್ಚು ಸರ್ಜರೀಸ್ ಮಾಡಿದ್ದೇವೆ ನಾವು ಹಾಸ್ಪಿಟಲಲ್ಲಿ. ಎಲ್ಲ ಥರದ ಸರ್ಜರೀಸ್ ಮಾಡಿದ್ದೇವೆ. ನ್ಯೂರೋ ಸರ್ಜರೀಸ್ ಆಗಿರಲಿ, ನಾವು ಮತ್ತೆ ಏನಿಲ್ಲ ಅಂತ ಒಂದು 10 ನ್ಯೂರೋ ಸರ್ಜರೀಸ್ ಮಾಡಿದ್ದೇವೆ ಇಲ್ಲಿವರೆಗೆ. ಮತ್ತು ಆಂಕೋ ಸರ್ಜರೀಸ್ ಮಾಡಿದ್ದೇವೆ. ಎಲ್ಲ ಕಾಂಪ್ಲಿಕೇಟೆಡ್ ಕೇಸಸ್, CA ಈಸೋಫೆಗಸ್ ಆಗಲಿ, ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್ ಆಗಲಿ, ಹೊಟ್ಟೆದ ಕ್ಯಾನ್ಸರ್ ಆಗಲಿ, ಸೊ ಗರ್ಭಕೋಶದ ಕ್ಯಾನ್ಸರ್ ಆಗಲಿ, ಈ ಥರದ ಥೈರಾಯ್ಡ್ ಕ್ಯಾನ್ಸರ್ ಆಗಲಿ, ಈ ಥರದ್ದೆಲ್ಲ ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತು ಎಲ್ಲ ಥರದ ಕ್ರಿಟಿಕಲ್ ಡಿಸೀಸಸ್ ಲೈಕ್ ಇನ್ಫೆಕ್ಷನ್ ಆಗಲಿ, ಎಲ್ಲ ಸ್ನೇಕ್ ಬೈಟ್, ಪಾಯ್ಸನಿಂಗ್ ಕೇಸಸ್ಸು, ಮತ್ತು ಇವು ಆಕ್ಸಿಡೆಂಟ್ ಕೇಸಸ್, ಸ್ಪೆಷಲಿ ಆಕ್ಸಿಡೆಂಟ್ ಕೇಸಸ್ ಭಾಳಷ್ಟು ಮಾಡಿದ್ದೇವೆ. ಎಲ್ಲ ಥರದ ಫ್ರ್ಯಾಕ್ಚರ್ಸ್ ಆಗಲಿ, ಮತ್ತು ಯಾವುದೇ ಹೃದಯ ಆಘಾತ ಆಗಲಿ, ಎಲ್ಲ ಥರದ್ದು, ಮತ್ತು ಯೂರೋಲಾಜಿಕಲ್ ಸರ್ಜರೀಸ್ ಆಗಲಿ, ಈ ಥರದ ಎಲ್ಲ ಸರ್ಜರೀಸ್, ಕಾಂಪ್ಲಿಕೇಟೆಡ್ ಸರ್ಜರೀಸ್ ಮಾಡಿದ್ದೇವೆ. ಮತ್ತು ಆ್ಯಂಡ್ ವಿ ಹ್ಯಾವ್ ಟ್ರೀಟೆಡ್ ಸಕ್ಸಸ್ಫುಲಿ ಮೋರ್ ದೆನ್ 2000 ಪೇಷಂಟ್ಸ್. ಮತ್ತು ನಮ್ಮ ಹತ್ರ ಆಲ್ರೆಡಿ 10,000ಗಿಂತ ಜಾಸ್ತಿ OPDs ಆಗಿದೆ 10 ತಿಂಗಳಲ್ಲಿ. ಸೊ ಈ ಥರ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ಫೋಕಸ್ಡ್ ಆನ್ ಪೇಷಂಟ್ ಕೇರ್, ಕ್ವಾಲಿಟಿ ಕೇರ್ ಮೇಲೇ ಫೋಕಸ್ ಇದೆ ನಮ್ಮದು.
ನಾವು ಇದೇ ಥರದ ಟ್ರೀಟ್ಮೆಂಟ್ ಕ್ವಾಲಿಟಿ ವಿತ್ ಫೋಕಸ್ ಆನ್ ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಇದು ಏನು ಫ್ಲೋರ್ ಇದೆ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಸೊ ಫಾರ್ ಪ್ರೈವೇಟ್ ಪೇಷಂಟ್ಸ್ ಆಲ್ಸೋ, ಇನ್ಶೂರೆನ್ಸ್ ಪೇಷಂಟ್ಸ್ ಸಲುವಾಗಿ ಇದು ಹೊಸದಾಗಿ ಬ್ಲಾಕು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಫ್ರಮ್ ನೆಕ್ಸ್ಟ್ ಮಂತ್ ಫಸ್ಟ್ ಆನ್ವರ್ಡ್ಸ್. ಸೊ ಇದು ಬಿಟ್ಟಿದ್ರೆ ಸೊ ನಮ್ಮದು ಒಂದು ಸ್ವಲ್ಪ ಪೇಷಂಟ್ಸು ಇದ್ದಾರೆ, ಅವ್ರ ಹತ್ರ ನೀವು ಒಂದು ಸರಿ ಅವ್ರ ರಿವ್ಯೂಸು ತೊಗೋಬೋದು, ಯಾವ ಥರ ಟ್ರೀಟ್ಮೆಂಟ್ ಆಗಿದೆ ಏನಾಗಿದೆ ಅಂತ. ಸೊ ಭಾಳಷ್ಟು ಪೇಷಂಟ್ ಈಗ ಮೊದಲೆಲ್ಲ ಸೋಲಾಪುರೆಲ್ಲ ಹೋಗ್ತಿದ್ರು, ಹೈದರಾಬಾದ್ ಹೋಗ್ತಾ ಇದ್ದಿದ್ರು, ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ ನಮ್ಮ ಜನಕ್ಕೆ ಈ ಭಾಗಕ್ಕೆ ಪೇಷಂಟಿಗೆ ಏನೇನು ಬೇಕು ಅದು ಎಲ್ಲ ಗುಲ್ಬರ್ಗಾದಲ್ಲೇ ಆಗುತ್ತೆ. ಮತ್ತು ಇಲ್ಲೇ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಏನಾಗುತ್ತೆ, ನಿಮಗೂ ಒಂದು ಈಸಿ ಇರುತ್ತೆ, ಕಮ್ಯುನಿಕೇಷನ್ಸ್ ಆಗಲಿ, ಯಾರಾದರೂ ಪರಿಚಯ ಇರ್ತಾರೆ ಗುಲ್ಬರ್ಗದಲ್ಲಿ, ಯಾರಾದರೂ ಇರ್ತಾರೆ ಪರಿಚಯ ಇರ್ತಾರೆ, ಸೊ ದಟ್ ಒಂದು ಕನೆಕ್ಷನ್ ಬರುತ್ತೆ. ನೀವು ಇಲ್ಲಿಂದ ಹೈದರಾಬಾದ್ ಹೋಗಿದ್ರೆ ಅವ್ರು ಏನಂತಾರೆ ಗೊತ್ತಾಗೋದಿಲ್ಲ, ನಾವೇನಂತೀವಿ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಒಂದು ಬ್ಯಾರಿಯರ್ ಸ್ಟಾಪ್ ಆಗುತ್ತೆ. ಸೊ ನಮ್ಮವ್ರು ಅಂದ್ಕೊಂಡು ನಾವು ಒಳ್ಳೆಯದಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಅದರಿಂದ ನಾವು ಏನು ಕೇಳ್ಕೊಳ್ಳೋದು ಅಂತಂತಂದಿದ್ರೆ ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಕೊಡಿ, ನಾವು ನಿಮ್ಮ ಸೇವೆಯಲ್ಲಿದ್ದೇವೆ. ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಗಿವ್ ದ ಬೆಸ್ಟ್ ಕೇರ್ ಟು ಕಲಬುರ್ಗಿ. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಬರಾಡ್ ಅಂತ ಹೇಳಿ, ಇಲ್ಲಿ ನಾನು ಕ್ಯಾನ್ಸರ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಬರೋ ಪಾಸ್ಟ್ ಒಂದು 8 ರಿಂದ 10 ತಿಂಗಳಲ್ಲಿ ಭಾಳಷ್ಟು ಮೇಜರ್ ಕ್ಯಾನ್ಸರ್ ಸರ್ಜರೀಸ್ನ ಇಲ್ಲಿ ನಾವು ಕೈಗೊಂಡಿದ್ದೀವಿ. ಅದರಲ್ಲಿ ಭಾಳಷ್ಟು ಸರ್ಜರೀಸ್ ಎಂಥವಿದ್ದವು ಅಂತ ಹೇಳಿದ್ರೆ ಇಲ್ಲಿವರೆಗೂ ಗುಲ್ಬರ್ಗಾದಲ್ಲಿ ಕೆಲವೊಂದು ಸರ್ಜರೀಸ್ ಆಗಿರಲಿಲ್ಲ. ಥೈರಾಯ್ಡ್ ಸರ್ಜರೀಸ್, ಮೇಜರ್ ಥೈರಾಯ್ಡ್ ಸರ್ಜರೀಸ್, ಅದ್ರ ಜೊತೆ ಈಸೋಫೆಗಸ್ ಸರ್ಜರಿ ಅಂದರೆ ಅನ್ನನಾಳದ ಸರ್ಜರಿ. ನಾವು ಊಟ ಮಾಡಿದಾಗ ಅದು ಏನು ನಮ್ಮ ಜಠರಕ್ಕೆ ಹೋಗುವ ಮೂಲಕ ಅದು ಫುಡ್ ಪೈಪ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕ್ಯಾನ್ಸರ್ ಆಗುವಂಥದ್ದು. ಅದು ಸರಿಸುಮಾರು 8 ರಿಂದ 10 ಗಂಟೆಗಳ ಕಾಲ ಸರ್ಜರಿ ನಡೀತದೆ. ಅದು ಒನ್ ಆಫ್ ದ ಮೇಜರ್ ಸರ್ಜರೀಸ್. ಆ್ಯಂಡ್ ಆಲ್ ದ ಕ್ಯಾನ್ಸರ್ ಕೇಸಸ್ ಯಾವ್ದು ನಾವಿಲ್ಲಿ ಆಪ್ರೇಟ್ ಮಾಡಿದ್ದೀವಿ, ಎಲ್ಲರೂ ಚೆನ್ನಾಗಿ ರಿಕವರ್ ಆಗಿ ದೇ ಹ್ಯಾವ್ ಗಾನ್ ವೆಲ್ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಆ್ಯಂಡ್ ಎವ್ರಿಬಡಿ ಈಸ್ ಇನ್ ಫಾಲೋ ಅಪ್, ದೇ ಆರ್ ಆಲ್ ಡೂಯಿಂಗ್ ಗುಡ್. ಸೊ ದಿಸ್ ಈಸ್ ಎ ಮೇಜರ್ ಸಕ್ಸಸ್ಫುಲ್ ಮೈಲ್ ಸ್ಟೋನ್ ಫಾರ್ ಅಸ್ ಇನ್ ದಿಸ್ ಹಾಸ್ಪಿಟಲ್. ಸೊ ಇದರಲ್ಲಿ ಭಾಳ ಹೈಲೈಟ್ ಮಾಡಬೇಕಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಅನ್ನನಾಳದ ಸರ್ಜರಿ, ಈಸೋಫೆಗಸ್ ಸರ್ಜರಿ ಅಂತ ಹೇಳ್ತೀವಿ. ಪೇಷಂಟ್ಗೆ ಸ್ಟೇಜ್ 2 ಕ್ಯಾನ್ಸರ್ ಇತ್ತು. ಆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿ ಆ ಪೇಷಂಟ್ಗೆ ಎಲ್ಲ ಡಯಾಗ್ನೋಸಿಸ್ ಆದ ನಂತರ ಅದು ನಾವು ಸರ್ಜರಿ ಕೈಗೊಂಡ್ವಿ. ಸರಿಸುಮಾರು 10 ಗಂಟೆಗಳ ಕಾಲ ಸರ್ಜರಿ ನಡೀತು. ಈ ಪರ್ಟಿಕ್ಯುಲರ್ ಈಸೋಫೆಗಸ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಚೆಸ್ಟ್ ಓಪನ್ ಮಾಡ್ತೀವಿ, ನಂತರ ಹೊಟ್ಟೆ ಓಪನ್ ಮಾಡ್ತೀವಿ, ಆದ ನಂತರ ಸೊ ಇದರಲ್ಲಿ 3 ಭಾಗದಲ್ಲಿ ಸರ್ಜರಿ ಆಗುತ್ತೆ. ಒಂದು ಎದೆ ಭಾಗದಲ್ಲಿ ಎದೆ ಓಪನ್ ಮಾಡಿ ಲಂಗ್ಸ್, ಹಾರ್ಟ್ ಹತ್ರ ಎಲ್ಲ ಡಿಸೆಕ್ಟ್ ಮಾಡಿ ಅದನ್ನು ಈಸೋಫೆಗಸ್ನ ಬಿಡಿಸ್ತೀವಿ. ನಂತರ ಹೊಟ್ಟೆ ಭಾಗದಲ್ಲಿ ಸರ್ಜರಿ ಆಗುತ್ತೆ. ಆದ ನಂತರ ಹೊಟ್ಟೆ ಭಾಗದಲ್ಲಿ ಬೇರೆ ಕರಳಿನ ಒಂದು ಟ್ಯೂಬ್ ಮಾಡಿ ಅದನ್ನು ನಾವು ತೊಗೊಂಡೋಗಿ, ಸೊ ಅದು ಹೊಟ್ಟೆ ಭಾಗದಲ್ಲಿ ಎದೆ ಭಾಗದಲ್ಲಿ ಆಪ್ರೇಷನ್ ಮಾಡಿದ ನಂತರ ಹೊಟ್ಟೆ ಭಾಗದಲ್ಲಿ, ಅದಾದ ನಂತರ ಕೊನೆಗೆ ಸರ್ವೈಕಲ್ ರೀಜನ್ ಅಂದರೆ ಕತ್ತಿನ ಭಾಗದಲ್ಲಿ ಕೂಡ ಸರ್ಜರಿ ನಡೆದು ಸರಿಸುಮಾರು 10 ಗಂಟೆಗಳ ಕಾಲ ಸರ್ಜರಿ ಆಯಿತು. ಪೇಷಂಟ್ 5 ದಿನದಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು ಒಂದು ಫಾಸ್ಟ್ ರಿಕವರಿ ಆಗಿದೆ. ಇದೊಂದು ಭಾಳ ಮೇಜರ್ ಮೈಲ್ ಸ್ಟೋನ್ ನಮ್ಮ ಹಾಸ್ಪಿಟಲಲ್ಲಿ. ಇದರಿಂದ ಪೇಷಂಟ್ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಆ್ಯಂಡ್ ಫರ್ದರ್ ಫೈನಲ್ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬಂದ ನಂತರ ಪೇಷಂಟ್ ಕಂಪ್ಲೀಟಾಗಿ ಕ್ಯೂರ್ ಆಗಿರುವಂಥದ್ದು ಸಾಬೀತಾಗಿದೆ ವಿತೌಟ್ ಎನಿ ರಿಕ್ವೈರ್ಮೆಂಟ್ ಫಾರ್ ಕೀಮೋಥೆರಪಿ. ಸೊ ದಿಸ್ ಈಸ್ ಅ ಮೇಜರ್ ಸಕ್ಸಸ್ಫುಲ್ ಮೈಲ್ ಸ್ಟೋನ್. ನಾವು ಕೋಡ್ಲಾ ನಿಂತ್ರಿ ಸೇಡಮ್ ತಾಲೂಕು. ನಾವು 1ನೇ ಫ್ಲೋರ್ ನಿಂತ ಬಿದ್ದಿದ್ದೀರಿ. ಅಷ್ಟಕ್ಕೆ ಗೊತ್ತಾಗಿಲ್ಲ ಸರ್ ನಮಗೆ. ಇಮಿಡಿಯೇಟ್ ಬಿದ್ದ ಮೇಲೆ ಇಲ್ಲಿಗೆ ಅಂದರೆ ಕರ್ಕೊಂಡು ಬಂದಾರಂತ್ರಿ. ಹಾಸ್ಪಿಟಲ್ದಾಗ ನನಗೆ 13 ದಿನ ಇದ್ದಿದ್ದೀರಿ. 14ನೇ ದಿನ ಎದ್ದ ಮೇಲೆ ಸ್ವಲ್ಪ ಕೊಮ್ಮಿನಿಂದ ಹೊರಗೆ ಬಂದಲ್ಲ, ಅವಾಗ ಸ್ವಲ್ಪ ಚೆನ್ನಾಗುತ್ತೆ. ಎಲ್ಲರೂ ಶಾಂತಿ ನಿಂತಾರ್ರಿ. ಎಲ್ಲರೂ ಡಾಕ್ಟ್ರು ಹಿಡಿದ್ರಿ, ಡಾಕ್ಟ್ರ್ ಸಬ್ ಹಿಡಿದು ಎಲ್ಲ ಡಾಕ್ಟ್ರುಗಳು, ವರ್ಕರ್ಸ್ ಎಲ್ಲ ಶಾಂತಿ ನಿಂತ ಇದು ಮಾಡ್ತಾರೆ ಸರ್. ಒಟ್ಟು ಏನಂದ್ರೆ ಏನಂದ್ರೆ ಕೂಡ ಏನು ಅನ್ನಲ್ಲ ಸರ್. ಸಾಬ್ರೆ 4-5 ಸಲ ಬರ್ತಿದ್ರು, ಇನ್ನೊಬ್ರು ಸಾಬ್ರು ಕೂಡ ಇದ್ದರು. ಒಟ್ಟು ನನಗೆ 13 ದಿನ ಕೊಮ್ಮನಿಂದ ಹೊರಗೆ ಬಂದಮೇಲೆ ಅವಾಗ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಗೊತ್ತೈತೆ ಸರ್. ಎಚ್ಚರಿಕೆ ಆದಮೇಲೆ ಜೂನ್ 19 ಸರ್. ಎಲ್ಲ ಸರಿಯಾಗಿ ಮಾಡ್ಯಾರ ಸರ್. ವರ್ಕ್ ಡಾಕ್ಟರ್ ಸಾಬ್ ಆಗಲಿ, ವರ್ಕರ್ಸ್ ಆಗಲಿ, ಎಲ್ಲರೂ ಸರಿಯಾಗಿ ಮಾಡ್ತಾರೆ. ಫೆಬ್ರವರಿ 1 ಮತ್ತು 2ರಂದು ಕಲಬುರಗಿ ನಗರದ ಪೀರ್ ಬಂಗಾಲಿ ಮೈದಾನದಲ್ಲಿ ಸುನ್ನಿ ದಾವತೆ ಇಸ್ಲಾಮಿಯಾದ 2 ದಿನಗಳ ಇಜ್ತಿಮಾ ಜರುಗಲಿದೆ. ಸುನ್ನಿ ದಾವತೆ ಇಸ್ಲಾಮಿ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಫೆಬ್ರವರಿ 1 ಮತ್ತು 2ರಂದು ಕಲಬುರಗಿ ನಗರದಲ್ಲಿ ಸುನ್ನಿ ದಾವತೆ ಇಸ್ಲಾಮಿಯ 2 ದಿನಗಳ ಸುನ್ನಿ ಇಜ್ತಿಮಾ ಜರುಗಲಿದೆ. ದೇಶದ ವಿವಿಧ ಭಾಗಗಳಿಂದ ಗಣ್ಯ ಉಲಮಾ, ಪೀಠಾಧಿಪತಿಗಳು ಮತ್ತು
ಸುನ್ನಿ ದಾವತೆ ಇಸ್ಲಾಮಿಯ ಪ್ರವಚಕರು ಭಾಗವಹಿಸುವ ನಿರೀಕ್ಷೆ ಇದೆ. ಗುಲ್ಬರ್ಗಾ ಶರೀಫ್ ಹಜರತ್ ಖಾಜಾ ಬಂದನವಾಜ್ ಗೇಸುದ್ರಾಜ್ ರಹಮತುಲ್ಲಾಹಿ ಅಲಹಿ ಅವರ ಪವಿತ್ರ ನೆಲದಲ್ಲಿ ಜಾಗತಿಕ ಚಳುವಳಿ ಸುನ್ನಿ ದಾವತೆ ಇಸ್ಲಾಮಿಯ 31ನೆಯ ವಾರ್ಷಿಕ ಸುನ್ನಿ ಇಜ್ತಿಮಾ ಫೆಬ್ರವರಿ 1 ಮತ್ತು 2 2025 ನಡೆಯಲಿದೆ. ಫೆಬ್ರವರಿ 1 ಶನಿವಾರ ಮೊದಲ ದಿನ ಮಧ್ಯಾಹ್ನ ಜುಹರ್ ನಮಾಜ್ ನಂತರ ರಾತ್ರಿ 9 ಗಂಟೆಯವರೆಗೆ ಮಹಿಳೆಯರಿಗಾಗಿ ಮೀಸಲಾಗಿರುತ್ತದೆ. ಫೆಬ್ರವರಿ 2 ಭಾನುವಾರದಂದು 2ನೇ ದಿನ ಮತ್ತು ಬೆಳಗ್ಗೆ 10 ರಿಂದ ರಾತ್ರಿ 10 ಗಂಟೆಯವರೆಗೆ ಪುರುಷರಿಗಾಗಿ ನಿರ್ದಿಷ್ಟಪಡಿಸಲಾಗಿದೆ. ಇಜ್ತಿಮಾದಲ್ಲಿ ದೇಶದ ಪ್ರಮುಖ ಉಲ್ಮಾ ಮತ್ತು ಪ್ರಭಾವಿ ವಕ್ತಾರರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಸುನ್ನಿ ದಾವತೆ ಇಸ್ಲಾಮಿಯ ಅಧ್ಯಕ್ಷರಾದ ಹಾಫಿಜ್ ಸೈಯದ್ ಅಜರ್ ಅಲಿ ನಿಗ್ರಾನ್ ಅವರು ಇಂದು ಕರೆದಿದ್ದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಜಿಶಾನ್ ನಜ್ಮಿ, ಮುಫ್ತಿ ಅಬ್ದುಲ್ ರಜಾಕ್, ಸದರ್ ದಾರುಲುಂ, ಮೌಲಾನಾ ಮೊಹಮ್ಮದ್ ಜಾವಿದ್ ಅಖ್ತರ್, ಮಿಸ್ಬಾಹಿ, ಹಾಫಿಜ್ ಕಲೀಂ ನೂರಿ, ಹಮೀದ್ ರಾಜಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಹಮತುಲ್ಲಾಹಿ ತಆಲಾ ವ ಬರಕಾತು. ನಮ್ಮ ಗುಲ್ಬರ್ಗಾ ಶಹರದಲ್ಲಿ ನಡೆಯುತ್ತಿದ್ದ ಅಂತಾರಾಷ್ಟ್ರೀಯ ಸಂಘಟನೆವಾದ ಸುನ್ನಿ ದಾವತ್ ಇಸ್ಲಾಮಿ ಎಂದ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ 1 ಫೆಬ್ರವರಿ ಹಾಗೂ 2 ಫೆಬ್ರವರಿಯಲ್ಲಿ ಒಂದು ಇಜ್ತಿಮಾವನ್ನು ಇಟ್ಟಿದ್ದಾರೆ. ಅದರಲ್ಲಿ ಸರ್ಜಮೀನೆ ಬಂದನವಾಜ್ ಗೇಸುದ್ರಾಜ್ ಅಲಿ ರಹಮ ಇಲ್ಲಿಂದ ಸುನ್ನಿ ದಾವತ್ ಇಸ್ಲಾಮಿ ಎಂದ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಇದು 31ನೇ ಸಂಘಟನೆ ಆಗಿದೆ. ಇದರಲ್ಲಿ ಸುನ್ನಿ ಇಜ್ತಿಮಾ ಹಾಗೂ 1 ಫೆಬ್ರವರಿ ಹಾಗೂ 2 ಫೆಬ್ರವರಿ ಎಂದು ಇಟ್ಟಿದ್ದಾರೆ. ಇದರಲ್ಲಿ 1 ಫೆಬ್ರವರಿಯಲ್ಲಿ ಹೆಣ್ಣು ಮಕ್ಕಳ ಇಜ್ತಿಮಾವನ್ನು ಇಟ್ಟಿದ್ದಾರೆ. ಅದು 1 ಫೆಬ್ರವರಿ ಹಾಗೂ ಶನಿವಾರ ದಿವಸ ಇದೆ. ಅದರ ವಕ್ತ ನಮಾಜ್ ಜೊಹರ್ ಆದ ನಂತರ ಮಧ್ಯಾಹ್ನದಿಂದ ರಾತ್ರಿ 9ವರೆಗೆ ಇದು ಒಂದು ಇಜ್ತಿಮಾವನ್ನು ಇಟ್ಟಿದ್ದಾರೆ. ಅದಾದ ನಂತರ 2ನೇ ದಿವಸ ಗಣೇಶ ಮಂದಿ ಒಂದು ಇಜ್ತಿಮಾವನ್ನು ಇಟ್ಟಿದ್ದಾರೆ. ಅದು ಮುಂಜಾನೆ 10 ಸಾಯಂಕಾಲ ರಾತ್ರಿ 10ರವರೆಗೆ ಇಜ್ತಿಮಾವನ್ನು ಇಟ್ಟಿದ್ದಾರೆ. ಈ ಇಜ್ತಿಮಾದಲ್ಲಿ ದೇಶದ ಹಲವಾರು ಕೋಣೆಯಿಂದ ಉಲಮಾ ಇಕ್ರಾಮ್ ಹಾಗೂ ಮಶಾಯಿಖೆ ಇಜಾಮ್ ಅವರು ಈ ಇಜ್ತಿಮಾದಲ್ಲಿ ಆಗಮಿಸುತ್ತಿದ್ದಾರೆ. ಅವರ ಕೈಯಿಂದ ಈ ಮದರಸಾ ದಾರುಲ್ ಉಲೂಮ್ ರಜಾಯ್ ಮುಸ್ತಫಾ ಹಾಗೂ ಮದರಸಾ ಫೈಜ್ ಮುಸ್ತಫಾ ಲಿಲ್ ಬನಾತ್ ಹಾಗೂ ಉಮ್ಮುಲ್ ಖೈರ್ ಇದರಿಂದ ಫಾರಿಗ್ ಆಗುತ್ತಾರೆ. ಅವರ ಮಕ್ಕಳು ವಿದ್ಯಾರ್ಥಿಗಳು ಫಾರಿಗ್ ಆಗುತ್ತಾರೆ. ಅವರ ಸರಿಯಲ್ಲಿ ಅಮಾಮ ದಸ್ತಾರ್ಬಂದಿ ಒಂದು ಇಟ್ಟುತ್ತಾರೆ. ಅದರ ಸಲುವಾಗಿ ಮುಲ್ಕದ ಹಲವಾರು ಕೋಣೆಯಿಂದ ಉಲಮಾ ಇಕ್ರಾಮ್ ಆಗಮಿಸುತ್ತಿದ್ದಾರೆ. ಅದರಿಂದ ಅತಾಯಿ ಹುಜೂರ್ ಮುಫ್ತಿ ಆಜಮ್ ಹಿಂದ್ ದಾಯಿ ಕಬೀರ್ ಹಜರತ್ ಅಲ್ಲಾಮಾ ಮೌಲಾನಾ ಹಾಫಿಜ್ ಕಾರಿ ಮೌಲಾನಾ ಮೊಹಮ್ಮದ್ ಶಾಕಿರ್ ಅಲಿ ನೂರಿ ಇವರು ಆಗಮಿಸುತ್ತಿದ್ದಾರೆ. ಹಾಗೂ ಅದೇ ರೀತಿಯಿಂದ ಬುಲ್ಬಲೆ ಬಾಗಿ ಮದೀನಾ ಹಜರತ್ ಅಲ್ಹಾಜ್ ಕಾರಿ ಮೊಹಮ್ಮದ್ ರಿಜ್ವಾನ್ ಖಾನ್ ಸಾಹಬ್ ಕಿಬ್ಲಾ ನಾಯಿಬಿ ಅಮೀರ್ ಸುನ್ನಿ ದಾವತ್ ಇಸ್ಲಾಮಿ ಮುಂಬೈ ಇವರು ಆಗಮಿಸುತ್ತಿದ್ದಾರೆ. ಅದರಂತೆ ಖತೀಬ್ ಜಿಶಾನ್ ಮುಬಲ್ಲಿಗ ಇಸ್ಲಾಂ ಹಜರತ್ ಮೌಲಾನಾ ಅಲ್ಹಾಜ್ ಸಯ್ಯದ್ ಮೊಹಮ್ಮದ್ ಅಮೀನುಲ್ ಕಾದ್ರಿ ಸಾಹಬ್ ಕಿಬ್ಲಾ ನಿಗ್ರಾನ್ ಸುನ್ನಿ ದಾವತ್ ಇಸ್ಲಾಮಿ ಮಾಲಿಗೌ ಇವರು ಈ ಇಜ್ತಿಮಾದಲ್ಲಿ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಮುಮ್ತಾಜ್ ಇಸ್ಲಾಮಿ ಸ್ಕಾಲರ್ ಅಲ್ಹಾಜ್ ಮೊಹಮ್ಮದ್ ಖಾಲಿದ್ ರಜ್ವಿ ಸಾಹಬ್ ರುಕ್ನಿ ಮಜ್ಲಿಸ್ ಶೋರಾ ಸುನ್ನಿ ದಾವತ್ ಇಸ್ಲಾಂ ಮುಂಬೈ ಇವರು ಸುದ್ದ ಆಗಮಿಸುತ್ತಿದ್ದಾರೆ. ಮುಮ್ತಾಜ್ ಇಸ್ಲಾಮಿ ಸ್ಕಾಲರ್ ಹಜರತ್ ಅಲ್ಹಾಜ್ ಮೊಹಮ್ಮದ್ ಸಾದಿಕ್ ರಜ್ವಿ ಸಾಹಬ್ ಕಿಬ್ಲಾ ರುಕ್ನಿ ಮಜ್ಲಿಸ್ ಶೋರಾ ಸುನ್ನಿ ದಾವತ್ ಇಸ್ಲಾಂ ಮುಂಬೈ ಇವರು ಈ ಇಜ್ತಿಮಾದಲ್ಲಿ ಆಗಮಿಸುತ್ತಿದ್ದಾರೆ. ಹಾಗೂ ಹಜರತ್ ಮೌಲಾನಾ ಮೊಹಮ್ಮದ್ ಮೂಸಾ ರಜ್ವಿ ಸಾಹಬ್ ಮುಬಲ್ಲಿಕ್ ಸುನ್ನಿ ದಾವತ್ ಇಸ್ಲಾಂ ಮುಂಬೈ ಹಾಗೂ ಅದೇ ರೀತಿಯಾಗಿ ಅಲ್ಹಾಜ್ ಸಯ್ಯದ್ ಮೊಹಮ್ಮದ್ ಸಾಹಬ್ ನಿಗ್ರಾನ್ ಸುನ್ನಿ ದಾವತ್ ಇಸ್ಲಾಮಿ ಜಬಲ್ಪುರ್ ಇವರು ಈ ಒಂದು ಇಜ್ತಿಮಾದಲ್ಲಿ ಆಗಮಿಸುತ್ತಿದ್ದಾರೆ. ಎಲ್ಲ ಜನರಿಗೆ ಒಂದು ಸುದ್ದಿಯನ್ನು ಕೊಡುವುದೇನೆಂದರೆ ಈ ಇಜ್ತಿಮಾದಲ್ಲಿ ಎಲ್ಲರೂ ಜನರು ಈ ಇಜ್ತಿಮಾದಲ್ಲಿ ಆಗಮಿಸುತ್ತಾರೆ ಎಂದು ನಾನು ತಿಳುವಳಿಕೆ ಕೊಡಿಸುತ್ತೇನೆ. वालेकुम वरहमतुल्लाहि ताला व बरकातु। ये अज़ीमुश्शान इज्तिमा 1 फरवरी ख़वातीन के लिए है, लेडीज़ के लिए, और 2 फरवरी मर्द हज़रात के लिए है। ये इज्तिमा मुख्तलिफ़ टॉपिक्स पर होता है और टॉपिक्स को मुंतखब करने में इस बात का ख्याल रखा जाता है कि जो इश्यूज़ हैं अभी उसको नज़र में रखते हुए लोगों की इस्लाह करने की कोशिश की जाती है। ये इज्तिमा स्टूडेंट के लिए भी बहुत ही फ़ायदामंद है। जो बच्चे एसएससी मुकम्मल कर लेते हैं या पीयूसी मुकम्मल कर लेते हैं उसके बाद उनको गाइड करने के लिए ये इज्तिमा बहुत ही बेहतरीन है। और मुल्क से गुलबर्गा के बाहर हिंदुस्तान के दीगर ममालिक से भी यहाँ पर लोग इसको लाइव सुनते हैं। तो मैं तमाम लोगों से गुजारिश करूँगा कि ज़रूर इस इज्तिमा में शिरकत करने की कोशिश करें। ये इज्तिमा बहुत ही बेहतरीन
और हमें सीखने के लिए बहुत ही अच्छा इज्तिमा है। ಕಾಮಧೇನು ಗೋಮೂತ್ರ ಅರ್ಕ್ ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ದೇವಲಾಪುರ ನಾಗಪುರದ ವತಿಯಿಂದ ಗೋಯಾತ್ರದ ಅಂಗವಾಗಿ ಕಾಮಧೇನು ಗೋಮೂತ್ರ ಅರ್ಕದ ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕಾಮಧೇನು ಗೋಮೂತ್ರ ಅರ್ಕ್ ಮೂತ್ರ ರೋಗಕ್ಕೆ, ಯೂರಿನ್ ಸ್ಟೋನ್, ಗಾಲ್ ಸ್ಟೋನ್, ಒಬೆಸಿಟಿ, ಡಿಸೀಸಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್, ಸ್ಕಿನ್ ಡಿಸೀಸಸ್, ಎನಿಮಿಯಾ, ಅಜೀರ್ಣ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ಕ್ಯಾನ್ಸರ್ ರೋಗ ಮತ್ತು ಕ್ಷಯ ರೋಗದಲ್ಲಿ ಕೊಬ್ಬನ್ನ ನಿಯಂತ್ರಿಸುವಲ್ಲಿ ಸಹಕಾರಿಯಾಗಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. 10-15 ಮಿಲಿಲೀಟರ್ ಅರ್ಕ್ ಅನ್ನು ಅಷ್ಟೇ ನೀರಿನಲ್ಲಿ ಅಥವಾ 5 ಮಿಲಿಲೀಟರ್ ಜೇನುತುಪ್ಪದಲ್ಲಿ ದಿನಕ್ಕೆ 2 ಬಾರಿ ಸೇವಿಸಬಹುದು ಎಂದು ಅವರು ಹೇಳಿದರು. Gopals. So go means cow and pals means friends of cow. So we are group of IT professionals based out in Bangalore, Mysore, Chennai, Hyderabad, Coimbatore. We create awareness among the general public about science and sustainability with respect to cows. So recently there was some controversy with respect to IIT director from Chennai, Professor Kamakoti, and Zoho CEO Sridhar Vembu, who has spoken about the Gomutra and its curing properties actually. On this pretext, there were several questions raised in the general public about the use of cow urine and cow dung actually, which was clarified several times in the media. But we thought that it's a right forum to start off in this land where the cows are actually there. We have brought our scientist from Nagpur, that is Sunil Mansingaji, who has been associated with Gopals since inception. So he is one of the foremost scientists working along with other scientists in the country to bring back the ancient way of life actually. So they have put several patents, US patents with respect to cow urine and its mechanism on antibioticism, anti-cancer properties, and several presence of several amino acids. Many of the minerals which are there in cow urine has been brought to this light by the very presence of our eminent scientists. Any inventions or new discoveries that are coming within our country should have a counter invention actually to counter that. So if you have some points, please let us know. Lot of our scientists have been working on the importance of cow urine. In Japan, you can see the car is being powered by the cow dung actually. So how it all happens, everything we are ready to explain here. I once again welcome Sunil Mansinga, the patent holder, on board to take over the subject, and he is an asset to the nation. And we wanted to stand at this point of time shoulder to shoulder with our Indian Institute of Technology, which is a premier institution which has vehemently supported the cause of Gopals, and Sridhar Vembu, who has been working on rural development, the Zoho CEO, and information technology people always embrace indigenous technology, that is native cows. Over to Sunil Mansinga. देखिए, पूरे दुनिया में भारत को कृषि प्रधान देश बोला गया है और कृषि प्रधान रहने में हमारी सबकी भलाई. हम बोलते हैं सब लोग कि अन्नदाता सुखी भव. अभी भी हमारी ऑलमोस्ट 70% जनता कृषि पर निर्भर है और अभी भारत सरकार को ऑर्गेनिक फार्मिंग, नेचुरल फार्मिंग प्रमोशन करना पड़ा है. ये हमारी ब्रीड्स है, ये देशी गाय हैं. और हमारे कर्नाटक में मलनाड गिड्डा है, अपने अमृतमहल है, हल्लीकर है, और थोड़ी वहाँ से नज़दीक से आई देवनी है. और उसके बाद जो गिर, साहिवाल, थारपार, ओंगोल, कांकरेज, almost 65 breeds in country. 53 are recognized by Government of India. I had been member of National Cattle Commission and राष्ट्रीय कामधेनु आयोग. Now I am member of Animal Welfare Board. अभी मैं सदस्य हूँ, और एक पंचगव्य का नेशनल स्टीयरिंग कमेटी है. देश का मंगल विकास होना है. हमको सामूहिक, जिसको बोलते हैं, हम बोलते हैं, माननीय प्रधानमंत्री जी ने बताया, सबका विकास, सबका साथ और सबका विश्वास. तो हमारा किसान जो है वो केमिकल फार्मिंग से आत्महत्या कर रहा है, उसका कर्ज बढ़ रहा है. सरकार को ध्यान में है. पानी का जल स्तर, ग्राउंड वाटर डिप्लीशन, हमारा जो ज़मीन के लेवल पे पानी था, अभी 2-2 हज़ार फीट का बोरिंग कर रहे, पानी नहीं है. हमारे प्रकोप बढ़ गए, बीमारियां बढ़ गई हैं. हमारे सब जगह बोलेंगे डायबिटिक कैपिटल, कैंसर कैपिटल, बहुत सारी समस्या आ गई है. सो ये सब का समाधान, मैं जिस संस्थान से हूँ उसका नाम है गो विज्ञान अनुसंधान केंद्र. गाय के ऊपर रिसर्च करने वाला. हम लोगों ने बहुत सारा इसमें रिसर्च किया. ये बुक कुछ विशेष लोगों को हमने बहुत सारा किताब दे रहे हैं कि गाय में क्या क्या है. तो पहला काम खेती का है.
हमारे यहाँ शास्त्र हैं, कृषि पाराशर, वृक्ष आयुर्वेद, अलग अलग कृषि शास्त्रम, वन विकास से लेकर तरह तरह के उपवन विनोद और चरक संहिता, सुश्रुत, भागवत। तो ऋषि मुनियों ने हमारे जो ग्रंथ लिखे एंशियंट साइंस, वो सब कृषि पर है, पंचगव्य पर है, देशी नस्लों पर है। ये सब साइंस का आज रिलेवेंस है, यह महत्व है। तो गो विज्ञान ने इस पर काम शुरू किया। ऑलमोस्ट 30 ईयर्स वी हैव ऑलमोस्ट मोर देन 1000 साइंटिस्ट, वैद्यस इसमें काम कर रहे हैं देश भर के। तो पहले ध्यान में आया, हमने बोला था गोमय वसते लक्ष्मी, गोबर में लक्ष्मी का वास है, और गोमूत्र वसते गंगा, गोमूत्र में गंगा या गोमूत्र बड़ा पवित्र है। तो पहले इस पर टिप्पणी होती थी, लोगों को लगता था वेटरनरी साइंटिस्ट वेस्ट है। अभी काउडंग का वैल्यू एडिशन, वर्मी कंपोस्ट बनाया, गोबर गोमूत्र गुड़ से अमृत पानी बनाया, गोमूत्र नीम का पेस्ट रिपेलेंट बनाया, इसमें हमने पेटेंट्स दिए हैं। कावेरी नीम बेस्ड पेस्ट रिपेलेंट को 40 कंट्री से ज़्यादा पेटेंट मिला है। मतलब हमको कोई पेस्टिसाइड, इंसेक्टिसाइड, फंजीसाइड इसका ज़रूरत नहीं है। तो हम उसके ऊपर, और देश भर में ये जो काम चल रहे हैं, मैं एक एक बुक्स आपको बता रहा हूँ। ये ऑर्गेनिक फार्मिंग में कैसा फार्मर्स इनकम इज रेज टू 4 to 10 टाइम्स। किसान ये सब ऑर्गेनिक फार्मिंग, यहाँ पर जैसे कर्नाटक में सावयव कृषि नाम से प्रसिद्ध हुआ। हम यहाँ पर आपके कृषि प्रयोग परिवार अलग अलग संस्था से काम कर रहे थे। देश भर में जैसे हमारे जो पहले मनोहर परचुरे थे, यहाँ पर तमिलनाडु में नटराजन जी हैं कोडुमुडू में, उसके बाद वहाँ पर वडीवेल हैं। पूरे देश में एक बड़ी क्रांति गोबर गोमूत्र से आ गई। और ये बात एक सामान्य बात आप समझिए, 150-200 साल पहले कोई भी रसायन उपयोग नहीं कर रहा था, हम पूरे ऑर्गेनिक पे थे। तो फिर से देश को ऑर्गेनिक पे लाना है, समाज को स्वस्थ रखना है, तो ये काम कर रहे। इसमें हमारे मयंक गांधी और वो दूसरी टीम भी बड़ा काम कर रही। और उसमें ये ध्यान में आ गया कि हमारे ये जो ब्रीड्स हैं इसके माध्यम से, तो उसके अंदर हमारे ये जो ब्रीड्स है इसके ऊपर ये सारा है। देखिए ब्राज़ील का फोटोज दिखा रहा हूँ, ये गिर का है। तो हमारी नस्ल का गोबर गोमूत्र महत्व का है, ये से पैरेलल काम चल रहा है। जर्सी, होल्स्टीन, फ्रीजियन इसका ब्रीड्स का ठीक नहीं है। तो खेती में भी हमने इसके ऊपर ध्यान दिया, और इसमें वो बैग में भी दे दो, इसके अंदर काफ़ी विस्तार से काम आगे बढ़ा। और खेती में आज किसान को जो कॉन्फिडेंस नहीं था कि इससे ऑर्गेनिक से क्या होगा, ये सब चीज़ें सामने आ गई। अभी उसका ऑल स्टेट्स, मैं पूरे देश में प्रवास करना पड़ता है क्योंकि मुझे ये जिम्मेदारी है, अटक से कटक, कश्मीर से कन्याकुमारी। तो देश भर में ये काफ़ी विस्तार से काम बढ़ गया और एक बड़ा रिवॉल्यूशन, इसको बोलते हैं गोबर गोमूत्र से क्रांति। इसमें जो काम हुआ है बहुत बड़े स्तर पर, अलग अलग संस्थाएं, ये जो संस्थान है गोपाल सुतारी जी हमारे बंसीगिर गौशाला, उधर से काम गो कृपा अमृतम चल रहा है, उसका स्टॉल भी अभी लगाया है सेडम में। ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳು ದೇಶದ ಜಿಡಿಪಿ ದರ ಹೆಚ್ಚಳಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿವೆ ಎಂದು ಜಾಗೃತಿ ಜನವೇದಿಕೆ ರಾಜ್ಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ಕುಲಕರ್ಣಿಯವರು ಹೇಳಿದ್ದಾರೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ದೇಶದ ಜಿಡಿಪಿ ದರಕ್ಕೆ ತಮ್ಮದೇ ಆದ ಮಹತ್ವದ ಕೊಡುಗೆ ನೀಡುತ್ತಾ ಬಂದಿವೆ ಎಂದು ಜಾಗೃತ ಜನವೇದಿಕೆ ರಾಜ್ಯ ಸಮಿತಿ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ಕುಲಕರ್ಣಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಸ್ಥೆ ಕಾಸಿಯಾದ ಪ್ರಾದೇಶಿಕ ಕಾರ್ಯಾಧ್ಯಕ್ಷರಾದ ಚನ್ನಬಸಯ್ಯ ನಂದಿಕೋಲ್, ಜಾಗೃತ ಜನವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾದ ಅಂಬಾಜಿ ಪಿ ಮೇಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ದೇಶದಲ್ಲಿ MSMEಗಳ ಪಾತ್ರ ಅಂತೂ ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಮಾನ್ಯ ಫೈನಾನ್ಸ್ ಮಿನಿಸ್ಟ್ರಿಂದ ಹಿಡಿದು ಕೃಷಿ ಸಚಿವರಿಂದ ಹಿಡಿದು MSME ಅಂದರೆ ಏನಂದರೆ ಇದು ನಿಮಗೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಏನಿರ್ತವೆ ಇವು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳಾಗಿರ್ತವೆ. ದೇಶದ GDP ಒಳಗೆ ಈ MSMEಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರೋದಂತೂ ತಮಗಂತೂ ಗೊತ್ತೇ ಇದೆ. ತಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರೆಸ್ ನೋಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ನಾನು ವಿಸ್ತಾರ ಮಾಡಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ. GDP 2017-18ರಲ್ಲಿ MSMEಗಳ ಕಾರಣಕ್ಕೆ ಪಾಲು ಎಷ್ಟಿತ್ತು ಅಂದರೆ ಶೇಕಡಾವಾರು ಅಂಶದಲ್ಲಿ 29.7% GDP MSMEಗಳ ಕಾರಣದಿಂದ ಇತ್ತು. ಅದನ್ನು 2018, 19, 20, 21, 22, 22, 23 ಇವೆಲ್ಲವನ್ನು ತಮಗಲ್ಲಿ ನಾನು ಚಿತ್ರಣವನ್ನು ಕೊಟ್ಟಿದ್ದೇನೆ. ಈಗ ಪ್ರಸ್ತುತ ನಾವು 2024-25ರಲ್ಲಿ ಒಂದು ಅಂದಾಜು ಕೇಂದ್ರ ಸಾಂಖ್ಯಿಕ ಸಚಿವಾಲಯದ ಆಧಾರದ ಮೇಲೆ, ಅಂಶಗಳ ಆಧಾರದ ಮೇಲೆ ಅದು ಹತ್ರ ಒಂದು 45% ಶೇಕಡ 45% ಅದರ ಪಾಲು ಇದೆ. ಇವತ್ತು ನಮ್ಮ ದೇಶದ GDP 6.4 ಸಮಥಿಂಗ್ ಅಂತ ಇದೆ ಅಂತಂದ್ರೂ ಅದರಲ್ಲಿ ಈ MSMEಗಳ ಪಾತ್ರ ಬಹಳ ಮುಖ್ಯವಾಗಿರೋದು ಎಲ್ಲರಿಗೂ ಗೊತ್ತಿರುವಂಥದ್ದು.
ಇದರ ಜೊತೆಗೆ 11 ಕೋಟಿಗಿಂತ ಹೆಚ್ಚಿನ ಉದ್ಯೋಗಗಳನ್ನು ಈ MSME ಕ್ಷೇತ್ರ ಕೊಟ್ಟಿದೆ. ಅದು ಎಲ್ಲವೂ ಆಗಿರ್ಬೋದು, ಯಾವ ಒಂದು ಸಣ್ಣ ಸಣ್ಣಕ್ಕೆ ಏನಂತಾರೆ ಉದ್ಯಮಗಳಾಗಿರ್ಬೋದು, ಬಟ್ಟೆ ಗಾರ್ಮೆಂಟ್ಸ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಏನು ಗ್ಲಾಸು ಅದು ಇದನ್ನು ಉತ್ಪಾದನೆ ಮಾಡ್ತಕ್ಕಂಥ ಉದ್ಯಮಗಳಾಗಿರ್ಬೋದು, ಅವೆಲ್ಲವೂ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳಲ್ಲೇ ಬರ್ತವೆ. ಅವೆಲ್ಲವುಗಳಲ್ಲಿ ಏನಾಗುತ್ತೆ, ಸರ್ಕಾರಿ ಕ್ಷೇತ್ರವನ್ನು ಹೊರತುಪಡಿಸಿ, ಅಂದರೆ ಸರ್ಕಾರಿ ಉದ್ಯೋಗ ಅಂತ ನಾವೇನು ಕರಿತೀವಿ, ಆ ಸರ್ಕಾರಿ ಉದ್ಯೋಗವನ್ನು ಹೊರತುಪಡಿಸಿ 11 ಕೋಟಿ ಜನರಿಗೆ, ಸರಿಸುಮಾರು 11 ಕೋಟಿ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು MSME. ಈ MSME ಕ್ಷೇತ್ರದಲ್ಲಿ ಯಾರಾದರೂ ನಾವು ಒಂದು ಉದ್ಯಮವನ್ನು ಆರಂಭ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ಏನು ಶುರು ಆಗುತ್ತೆ ಅಂತಂದರೆ, ಪ್ರತಿ ಜಿಲ್ಲಾ ಮಟ್ಟದಲ್ಲಿ MSME ಕಡೆಯಿಂದನೇ ಒಂದು ಏಕಗವಾಕ್ಷಿ ಅಂತ ಇರ್ತದೆ, ಸಿಂಗಲ್ ವಿಂಡೋ. ಅಲ್ಲಿ ಏನಂದರೆ, ಒಬ್ಬ ವ್ಯಕ್ತಿ ಒಂದು ಉದ್ಯಮನ ಆರಂಭ ಮಾಡಬೇಕಾದ್ರೆ ಆತ ಯಾವ ಯಾವ ಅಂಶಗಳ ಕಡೆ ಗಮನ ಕೊಡಬೇಕು, ಆತನಿಗೆ ಯಾವ ಯಾವ ಲೈಸೆನ್ಸ್ಗಳು ಬೇಕು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು, ರೋಡ್ ಆಗಿರ್ಬೋದು, ಇವೆಲ್ಲವನ್ನೂ ಸಂಬಂಧಪಟ್ಟ ಇಲಾಖೆಗಳವರು ಆ ಏಕಗವಾಕ್ಷಿ ಯೋಜನೆ ಕೆಳಗೆ ಬಂದು DICನವರು ಇರ್ತಾರೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ನವರು ಇರ್ತಾರೆ. ಅವರು ಒಂದು ಕಡೆ ಕೂತು ಇದಕ್ಕೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಕೂತು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು, ಅದರ ಜೊತೆಗೆ ಬ್ಯಾಂಕ್ನವರು ಇವರು ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಟ್ಟಾಗ, ಯಾರಾದರೂ ನಾನೊಂದು ಉದ್ಯಮನ ಮಾಡ್ತೀನಿ, ಶುರು ಮಾಡ್ತೀನಿ ಅಂದಾಗ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಟ್ಟಾಗ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನು ಪರಿಶೀಲಿಸಿ, ಪೂರಕ ಅಂಶಗಳನ್ನು ನೋಡಿ, ಇವರಿಗೆ ವ್ಯಾಲ್ಯೂಯೇಷನ್ ಎಷ್ಟಿದೆ ಇವ್ರದ್ದು ಅನ್ನೋದನ್ನು ನೋಡಿಕೊಂಡು ಇವರು ಒಂದಷ್ಟು ಆಸ್ತಿಯನ್ನು ಕೂಡ ಅಡಮಾನವಾಗಿ ಇಡ್ತಾರೆ. ಇಟ್ಟ ಮೇಲೇ ಗ್ಯಾರಂಟಿ ಸೆಕ್ಯೂರಿಟಿ ಕೊಡೋದು ಯಾವುದೇ ಬ್ಯಾಂಕ್ಗಳಾಗಿರಲಿ. ಅದನ್ನು ಕೊಟ್ಟ ನಂತರ ಏನೊಂದು ಈ ಉದ್ಯಮ ಶುರುವಾಗುತ್ತೆ, ಅಲ್ಲಿಂದ ಬ್ಯಾಂಕು, DIC ಅಂದರೆ ಸಾಲ ಕೊಟ್ಟಂಥ ಬ್ಯಾಂಕು, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರು, ಆಮೇಲೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಏಕಗವಾಕ್ಷಿ ಏನಿದೆಯಲ್ಲ, ಇವೆಲ್ಲವೂ ಅಟ್ ಎ ಟೈಮು ಒಂದಕ್ಕೊಂದು ಏನಂತಾರೆ ಇಂಟರ್ಟಾಯ್ನ್ ಆಗಿ ಪರಸ್ಪರ ಪೂರಕವಾಗಿ ಸಂಬಂಧಗಳನ್ನು ಇಟ್ಟುಕೊಂಡು ಆ ಉದ್ಯಮವನ್ನು, ಅದು ಯಾವುದೇ ಉದ್ಯಮ ಆಗಿರಲಿ, ಆ ಉದ್ಯಮವನ್ನು ಬೆಳೆಸೋದಕ್ಕೆ ಸಮಯಾನುಸಾರ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡೋದಾಗಿರಲಿ, ಅಕಸ್ಮಾತ್ ಅವ್ರಿಗೇನಾದರೂ ಟೆಕ್ನಾಲಜಿಕಲ್ ಆಗಿ ಇನ್ನೊಂದಷ್ಟು ಏನೋ ಸಪೋರ್ಟ್ ಬೇಕಾದರೆ ಅದಕ್ಕೆ ಎನ್ಹಾನ್ಸ್ಮೆಂಟ್ ಮಾಡೋ ಸಲುವಾಗಿ ಏನೇನು ಮಾಡಬೇಕು ಅನ್ನೋದಕ್ಕೂ ಕೂಡ MSME ಒಳಗೆ ಫ್ರೇಮ್ವರ್ಕ್ ಫಾರ್ ರಿವೈವಲ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆಫ್ MSME 2015 ಅಂತ ಕೇಂದ್ರ ಸರ್ಕಾರದ ಒಂದು ಅಧಿಕೃತವಾದ ಅಧಿಸೂಚನೆಯೇ ಇದೆ. ಜನವರಿ 30ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಮಹಿಳಾ ಘಟಕ ಮತ್ತು ತಾಲೂಕಾ ಘಟಕಗಳನ್ನು ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಕಲಬುರಗಿ ಜಿಲ್ಲಾ ಘಟಕದ ಸಂಘದ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಬಾಡ್ಯಾಳ್ ಇವರ ನೇತೃತ್ವದಲ್ಲಿ ದಿನಾಂಕ 30ನೇ ಜನವರಿ 2025ರಂದು ಜಿಲ್ಲಾ ಮಹಿಳಾ ಘಟಕ ಮತ್ತು ತಾಲೂಕಾ ಮಹಿಳಾ ಘಟಕವನ್ನ ನೇಮಕ ಮಾಡಲಾಗಿದೆ. ಮಹಿಳಾ ಜಿಲ್ಲಾ ಸಂಚಾಲಕರಾಗಿ ಜಯಶ್ರೀ ಕಾಂಬಳೆ, ಸಂಘಟನಾ ಸಂಚಾಲಕರಾಗಿ ಶೇಖಮ್ಮ ತಳಗೇರಿ, ಮಾಲಾಶ್ರೀ ಮುಡುಬಿ, ಜಗದೇವಿ ರಾಸಣಗಿ, ಶಶಿಕಲಾ ಮುಡ್ಡೇಬಾಳ್, ಮಂಜುಳಾ ರಾಸಣಗಿ, ಸುವರ್ಣ ಕಮಲಾಪುರ್, ಮಹಾನಂದ ಹಳ್ಳಿ, ಪಂಚಶೀಲಾ ಮುಡ್ಡಿ, ಬೈಲಮ್ಮ ಮಾವನೂರ್, ಲಕ್ಷ್ಮೀಬಾಯಿ ಸುಂಟನೂರ್, ಕಾಶಿಬಾಯಿ ಹಾಗರ್ಗಿ, ಶ್ರುತಿ ಬೆಡಜೇರ್ಗಿ, ಸಿದ್ದಮ್ಮ ಆಶ್ರಯ ಕಾಲೋನಿ, ದೇವಕಿ ಹರ್ಸೂರ್ ಹಾಗೂ ಜಗದೇವಿ ಹುಣಸಿ ಹಡಗಿಲಿ ಇವರನ್ನ ನೇಮಕ ಮಾಡಲಾಗಿದೆ ಎಂದು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ವಿಭಾಗೀಯ ಸಂಚಾಲಕರಾದ ಚಂದ್ರು ಚಕ್ರವರ್ತಿ, ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಟಿ ಬಾಡಿಯಾಳ್, ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ಕಾನೂನು ಸಲಹೆಗಾರರಾದ ಮಂಜುನಾಥ್ ಲೆಂಗಟಿ, ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ್ ಕೊಪ್ಪೂರ್, ಸಂಘಟನಾ ಸಂಚಾಲಕರಾದ ಖಶ್ಮುಖ್ ತೆಲ್ಲೂರ್, ಸಂಘಟನಾ ಸಂಚಾಲಕರಾದ ಶಿವಯೋಗಿ ಇನಾಮ್ದಾರ್, ಸಂಘಟನಾ ಸಂಚಾಲಕರಾದ ಕಬೀರ್ದಾಸ್ ಹರ್ಸೂರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ನಾವು ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಬಿತ್ತರಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಸಂಸ್ಥಾಪಕರಾಗಿರತಕ್ಕಂಥ ಲಕ್ಷ್ಮೀನಾರಾಯಣ ನಾಗವಾರ್ ಅವರು ಕೆಲವು ಅನಾರೋಗ್ಯದಿಂದ ಅವರು ನಿಧನ ಹೊಂದಿ ಸುಮಾರು 1 ತಿಂಗಳಾಯಿತು. ಈಗ ಅವರು ನಿಧನ ಹೊಂದಿದ್ರು ಅವರು ನಡೆಸಿಕೊಂಡು ಬಂದಿರತಕ್ಕಂಥ ದಾರಿಯಲ್ಲಿ ಮತ್ತು ಬಾಬಾ ಸಾಹೇಬ ಬುದ್ಧ ಅವರ ಬಸವ ಅವರ ತತ್ವಗಳಲ್ಲಿ ನಾವು ಇವತ್ತಿನ ಸಹ ದಲಿತ ಸಂಘರ್ಷ ಸಮಿತಿಯನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಯಾವುದೇ ಜಾತಿಗೆ ಯಾವುದೇ ಕೋಮಿಗೆ ಸೇರಿದಲ್ಲ. ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾರು ಹಿಂದುಳಿರ್ತಾರೋ ಅವರೆಲ್ಲರೂ ದಲಿತ ಸಂಘರ್ಷ ಸಮಿತಿ. ಅದೇ ರೀತಿಯಾಗಿ ಇವತ್ತು ಯಾವುದೇ ಕೋಮಿನಲ್ಲಿ ಆಗಿರ್ಬೋದು, ಯಾವುದೇ ಜಾತಿ ವರ್ಗಗಳಾಗಿರ್ಬೋದು ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥದ್ದು
ಹೋಗಿ ಎದೆ ತಟ್ಟಿ ನಿಂತು ಅವ್ರ ಸೇವೆ ಸಲ್ಲಿಸಲು ಮತ್ತು ಅವರಿಗೆ ನ್ಯಾಯ ದೊರಕಿಸಿಕೊಡಲು ಇದು ಸಂಘರ್ಷ ಸಮಿತಿ. ಇವತ್ತು ದಿವಸ ಕೆಲವೊಂದು ಸಂಘಟನೆಗಳಿವೆ. ದಲಿತ ಸಂಘರ್ಷ ಸಮಿತಿ ಅಂದರೆ ಕೆಲವೊಬ್ಬರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ವಲಯ ಸಂಘಟನೆ ಅಂತ ತಿಳ್ಕೊಂಡು ತಿರುಗಾಡ್ತಾರೆ, ಕೆಲವೊಬ್ರು ಜಗನ್ರು ಫೋಟೋ ಇಟ್ಕೊಂಡು ಮಾದರಿ ಸಂಘಟನೆ ಅಂತ ತಿಳ್ಕೊಂಡು ತಿರುಗಾಡ್ತಾರೆ. ಅವರ ಮಾನವತೆಗಳು ಅವ್ರ ವಿಚಾರ ತಗೋಣ. ಆದರೆ ನಾವು ದಲಿತ ಸಂಘರ್ಷ ಸಮಿತಿ ಅಂತ ಕಟ್ಟಿದ್ದು ಎಲ್ಲ ಯಾವುದೇ ಜಾತಿಯರಲ್ಲಿ ಮಾನವರಂತ ಕಾಣ್ತಕ್ಕಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿ ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವರ ಒಂದು ಬಣದ ಸಂಘಟನೆ ಇವತ್ತು ಅದೇ ರೀತಿಯಾಗಿ ಈ ದಲಿತ ಸಂಘರ್ಷ ಸಮಿತಿಯ ಅಂಗಸಂಸ್ಥೆ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ದಲಿತ ಮಹಿಳಾ ಒಕ್ಕೂಟ ಇವತ್ತಿನ ದಿನ INCIಯಲ್ಲಿ ಸಭೆ ಸೇರಲಿದ್ದು ಆ ಒಂದು ಒಕ್ಕೂಟವನ್ನು ಇವತ್ತಿನ ದಿವಸ ಆಯ್ಕೆ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ದಲಿತ ಸಂಘರ್ಷ ಸಮಿತಿಯ ಅಂಗಸಂಸ್ಥೆ ಆಗಿರ್ತಕ್ಕಂಥ ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ದಲಿತ ಕಾರ್ಮಿಕರ ಒಕ್ಕೂಟ ಹಾಗೂ ಪರಿಶಿಷ್ಟ ಜಾತಿ ಒಕ್ಕೂಟ, ಅಲ್ಪಸಂಖ್ಯಾತರ ಒಕ್ಕೂಟ ಇವೆಲ್ಲ ಸಂಘಟನೆಗಳನ್ನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಂದು ಚೌಕಟ್ಟಿನಲ್ಲಿ ತಗೊಂಡು ಇವತ್ತಿನ ದಿವಸ ರಾಜ್ಯಾದ್ಯಂತ ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.